ಎಲ್ಲರೂ ಹೇಗಿದ್ರಾ? ಎಲ್ಲ ಚೆನ್ನಾಗಿದ್ರಾ ಅನ್ಕೋತೀನಿ. ಹಾಗಾದ್ರೆ ನಾವು ಇವತ್ತು ಏನು ಮಾಡೋಣ ಅಂದರೆ ನಿಮ್ಮ ಮ್ಯಾಥಮೆಟಿಕ್ಸ್ದು ಫಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡೋಣ. ಓಕೆನಾ ಮಕ್ಕಳೇ? ಹಾಗಾದರೆ ನಿಮ್ಮ ಮ್ಯಾಥಮೆಟಿಕ್ಸ್ದು ಫಸ್ಟ್ ಚಾಪ್ಟರ್ ಯಾವುದು ಇದೆ ಮಕ್ಕಳೇ? ನೀವು ಆಲ್ರೆಡಿ ಕ್ಲಾಸಲ್ಲಿ ಕೂಡ ಕೇಳಿರ್ತೀರಾ, ನಿಮ್ಮ ಸ್ಕೂಲ್ಗಳಲ್ಲಿ ಏನು ಮಾಡಿರ್ತಾರೆ ಹೇಳಿರ್ತಾರೆ. ಜಸ್ಟ್ ಏನು ಮಾಡ್ತಾರೆ, ನಾವು ಕೂಡ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ನಮ್ಮ ಎಲ್ಲ ಸಿಲೆಬಸ್ಸು ಇನ್ಮೇಲಿಂದ ಏನಾಗುತ್ತೆ, ಚಾಪ್ಟರ್ ವೈಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆನಾ? ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ, ಹೌದಲ್ವಾ ಮಕ್ಕಳೇ? ಹಾಗಾದರೆ ರಿಯಲ್ ನಂಬರ್ಸ್ ಅಂದರೆ ಯಾವುದೆಲ್ಲ ನಂಬರ್ಸ್ಗೆ ನಾವು ರಿಯಲ್ ನಂಬರ್ಸ್ ಅಂತ ಕರಿತೀವಿ, ಹೌದಾ? ಯಾವ ನಂಬರ್ಸ್ನೆಲ್ಲ ಇನ್ಕ್ಲೂಡ್ ಮಾಡಿದ್ರೆ ಅದು ರಿಯಲ್ ನಂಬರ್ ಅಂತ ಕನ್ಸಿಡರ್ ಆಗುತ್ತೆ. ಇದೆಲ್ಲದಕ್ಕೂ ಕ್ವಶನ್ಸ್ಗೆ ಏನು ಮಾಡ್ಬೋದು, ಸ್ವಲ್ಪ ಕ್ಲಾರಿಟಿಯಾಗಿ ಹೇಳ್ಕೊಂಡು ಹೋಗೋಣ. ಫಸ್ಟ್ ಹಾಗಾಗಿ ಏನು ಮಾಡೋಣ, ಫಸ್ಟ್ ಬೇಸಿಕ್ಸಿಂದ ಹೋಗೋಣ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ರಿಯಲ್ ನಂಬರ್ಸ್ ಅಂದರೆ ಯಾವ್ಯಾವ ನಂಬರ್ಸ್ಗೆ ಕರಿತೀವಿ ಅಂತ. ಜಸ್ಟ್ ಒಂದು ರೀಕ್ಯಾಪ್ ಥರ. ಫಸ್ಟ್ ಆಫ್ ಆಲ್ ಫಸ್ಟ್ ಸ್ಟಾರ್ಟ್ ಆಗೋದು ಎಲ್ಲಿಂದ? ನಂಬರ್ಸ್ ಅಂದ ತಕ್ಷಣ ನ್ಯಾಚುರಲ್ ನಂಬರ್ಸಿಂದ ಸ್ಟಾರ್ಟ್ ಆಗುತ್ತೆ, ಹೌದಲ್ಲ ಮಕ್ಕಳೇ? ನ್ಯಾಚುರಲ್ ನಂಬರ್ಸ್, 1 ಸೆಕೆಂಡ್. ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ ನಾವು. ಯಾವೆಲ್ಲ ನಂಬರ್ಸ್ಗೆ ನಾವು ನ್ಯಾಚುರಲ್ ನಂಬರ್ಸ್ ಅಂತೀವಿ ಹೇಳಿ ಮಕ್ಕಳ, ನೋಡೋಣ. ಓಕೆನಾ? 1 2 3 4 5 6 ಹಾಗೆ ಕಂಟಿನ್ಯೂಸ್ ಆನ್ ಅಪ್ ಟು ಇನ್ಫಿನಿಟಿ, ಅಲ್ಲಿವರೆಗೂ ಇರೋಂಥ ಎಲ್ಲ ನಂಬರ್ಸ್ಗೂ ನಾವೇನಂತ ಕರಿತೀವಿ? ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ, ಹೌದಾ? 1 2 3 4 ಸೊ ಆನ್, ಹೌದಲ್ವಾ? ಅದೇ ರೀತಿ ನೆಕ್ಸ್ಟ್ ಏನಾಗುತ್ತೆ ಹೇಳಿ ನೋಡೋಣ. ಹೋಲ್ ನಂಬರ್ಸ್ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ? ಹೋಲ್ ನಂಬರ್ಸ್ ಅಂತ ಹೇಳ್ತೀವಿ. ಯಾವೆಲ್ಲ ನಂಬರ್ಸ್ಗೆ ಹೋಲ್ ನಂಬರ್ಸ್ ಅಂತ ಕರಿತೀವಿ ಮಕ್ಕಳೇ? ಎಲ್ಲ ನ್ಯಾಚುರಲ್ ನಂಬರ್ಸ್, ದ ನಂಬರ್ಸ್ ವಿಚ್ ಆರ್ ಆಲ್ ನ್ಯಾಚುರಲ್ ನಂಬರ್ಸ್ ಇನ್ಕ್ಲೂಡಿಂಗ್ ಝೀರೋ ಮತ್ತು ಎಲ್ಲ ನ್ಯಾಚುರಲ್ ನಂಬರ್ಸ್ ನಾವೇನಂತ ಕರಿತೀವಿ? ಹೋಲ್ ನಂಬರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಹೌದಾ? ಹಾಗಾದ್ರೆ ಏನು ಬರಿಬೋದು ನಾವು? 0 1 2 3 4 ಸೊ ಆನ್, ಹೌದಲ್ವಾ? ಅದೇ ರೀತಿ ನೆಕ್ಸ್ಟ್ ಏನು ಬರುತ್ತೆ? ಒಂದು ನ್ಯಾಚುರಲ್ ನಂಬರ್ಸ್ ಆಯಿತು, ನೆಕ್ಸ್ಟ್ ಹೋಲ್ ನಂಬರ್ಸ್ ಆಯ್ತು. ನೆಕ್ಸ್ಟ್ ಬರೋದು ಯಾವುದು? ಇಂಟೀಜರ್ಸ್ ಅಂತ ಕರಿತೀವಿ, ಹೌದಲ್ವಾ ಮಕ್ಕಳೇ? ಯಾವೆಲ್ಲ ನಂಬರ್ಸ್ಗೆ ನಾವು ಇಂಟೀಜರ್ಸ್ ಅಂತ ಕರಿತೀವಪ್ಪ? ಆಲ್ ಹೋಲ್ ನಂಬರ್ಸ್, ಎಲ್ಲ ಹೋಲ್ ನಂಬರ್ಸ್ ಜೊತೆಗೆ ಏನಾಗಿರ್ಬೇಕು? ನೆಗೆಟಿವ್ ನಂಬರ್ಸ್ ಆಗಿರಬೇಕು. ಯಾವುದು ನೆಗೆಟಿವ್ ನಂಬರ್ಸ್? -4 -3 -2 -1 0 1 2 3 4 ಸೊ ಆನ್, ಹೌದಾ? 0 1 2 3 4 ಈ ಥರ ಇರೋದೆಲ್ಲ ಹೋಲ್ ನಂಬರ್ಸ್ ಅಂತ ಕನ್ಸಿಡರ್ ಮಾಡಿದ್ವಿ. ಆಮೇಲೆ -1 ಈ ಕಡೆ ಬರೋಂಥ ಎಲ್ಲ ನಂಬರ್ಸ್, ನೆಗೆಟಿವ್ ನಂಬರ್ಸ್ನ ಇನ್ಕ್ಲೂಡ್ ಮಾಡಿರ್ತೀವಲ್ಲ, ಅದನ್ನು ನಾವೇನಂತ ಕರಿತೀವಿ? ಇಂಟೀಜರ್ಸ್ ಅಂತ ಕರಿತೀವಿ, ಹೌದಾ ಮಕ್ಕಳೇ? ಅರ್ಥ ಆಯ್ತಲ್ವಾ? ಹಾಗಾದರೆ ಇವಾಗ ಯಾವ್ಯಾವ ಗೊತ್ತಾಯಿತು? ನ್ಯಾಚುರಲ್ ನಂಬರ್ಸ್ ಗೊತ್ತಾಯಿತು, ಹೋಲ್ ನಂಬರ್ಸ್ ಗೊತ್ತಾಯಿತು, ಇಂಟೀಜರ್ಸ್ ಗೊತ್ತಾಯಿತು. ನೆಕ್ಸ್ಟ್ ಗೊತ್ತಾಗೋದು ಯಾವುದು? ರ್ಯಾಷನಲ್ ನಂಬರ್ಸ್. ಓಕೆನಾ? ಯಾವ ನಂಬರ್ಸ್ ಅಪ್ಪ? ರ್ಯಾಷನಲ್ ನಂಬರ್ಸ್. ಓಕೆ, ರ್ಯಾಷನಲ್ ನಂಬರ್ಸ್ ಅಂದರೆ ಯಾವ ನಂಬರ್ಸ್ಗೆಲ್ಲ ನಾವು ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ? ಎಲ್ಲ ಇಂಟೀಜರ್ ನಂಬರ್ಸ್ನು ನಾವೇನಾದ್ರು ಕರಿತೀವಿ? ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಜೊತೆಗೆ ದ ನಂಬರ್ಸ್ ವಿಚ್ ಈಸ್ ಇನ್ ದ ಫಾರ್ಮ್ ಆಫ್ ಪಿ ಆ್ಯಂಡ್ ಕ್ಯೂ. ಯಾವುದು ನಂಬರ್ಸು ಪಿ ಆ್ಯಂಡ್ ಕ್ಯೂ ಅಂದರೆ ಫ್ರ್ಯಾಕ್ಷನ್ ಅಥವಾ ಡೆಸಿಮಲ್ ಫಾರ್ಮ್ಸಲ್ಲಿ ಇರುತ್ತಲ್ಲ, ಆ ನಂಬರ್ಸ್ನು ಕೂಡ ನಾವೇನಂತ ಕರಿತೀವಿ? ಇಲ್ಲಿ ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ, ಹೌದಾ? ಎಕ್ಸಾಂಪಲ್ ಹೆಂಗಪ್ಪ? ಇವಾಗ ನೋಡಿ, ರ್ಯಾಷನಲ್ ನಂಬರ್ಸ್ನ ನಾವೆಲ್ಲ ಇಂಟೀಜರ್ಸ್ನು ಇನ್ಕ್ಲೂಡ್ ಮಾಡಿದೆ ಅಂತ ಹೇಳಿದೆ. ಜೊತೆಗೆ ಎಕ್ಸಾಂಪಲ್ 2/3, ಹೌದಾ? P/Q ಫಾರ್ಮೆಟಲ್ಲಿ ಇದೆ, ಹೌದಾ? ಫ್ರಾಕ್ಷನ್ ಫಾರ್ಮೆಟ್ ಈ ರೀತಿ. ಮತ್ತು 0.52 ಅಂದರೆ ಇದ್ಯಾವುದು? ಡೆಸಿಮಲ್ ಫಾರ್ಮೆಟ್. ಈ ಫಾರ್ಮೆಟಲ್ಲಿರುವಂಥ ನಂಬರ್ಸ್ನ ನಾವೇನಂತ ಕರಿತೀವಿ? ರ್ಯಾಷನಲ್ ನಂಬರ್ಸ್ ಇನ್ಕ್ಲೂಡಿಂಗ್ ಆಲ್ ಇಂಟೀಜರ್ಸ್ ಅಂತಲೂ ಹೇಳಿದ್ದೀನಿ, ಹೌದು ಮೇಡಮ್? ಹಾಗಿದ್ರೆ ಇಂಟೀಜರ್ಸ್ ಯಾವುದು ಕೂಡ ನಮಗೆ ಫ್ರಾಕ್ಷನ್ ಫಾರ್ಮಲ್ಲಿ ಇಲ್ವಲ್ಲ, ಯಾಕೆ ಅದನ್ನು ರ್ಯಾಷನಲ್ ನಂಬರಿಗೆ ಕನ್ಸಿಡರ್ ಮಾಡ್ತೀರಾ ಅಂತಲೂ ಕ್ವಶನ್ ಇರ್ಬೋದು. ಸಿ, ವೆರಿ ಸಿಂಪಲ್. ಈವನ್ ಎನಿ ಹೋಲ್ ನಂಬರ್, ಎನಿ ನ್ಯಾಚುರಲ್ ನಂಬರ್ ಆರ್ ಎನಿ ಇಂಟೀಜರ್ -4 ಅಂತ ಇತ್ತು ಅಂದರೆ ಆಬ್ವಿಯಸ್ಲಿ ಇದ್ರ ಕೆಳಗಡೆ ಕೆಳಗಡೆ 1 ಅಂತ ಇದ್ದೇ ಇರುತ್ತೆ. ಎಲ್ಲ ನಂಬರ್ಸ್ಗೂ ಇದ್ದೇ ಇರುತ್ತೆ. ಸೊ ನಾವೆಲ್ಲ ನಂಬರ್ಸ್ನ ಏನಂತ ಕನ್ಸಿಡರ್ ಮಾಡ್ಬೋದು? ರ್ಯಾಷನಲ್ ನಂಬರ್ಸ್ ಅಂತ ಕನ್ಸಿಡರ್ ಮಾಡ್ಬೋದಲ್ಲ? ಅರ್ಥ ಆಯ್ತಲ್ವ ಮಕ್ಕಳೇ? ಬಟ್ ಎಲ್ಲ ರ್ಯಾಷನಲ್ ನಂಬರ್ಸು ನಾವು ಇಂಟೀಜರ್ಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಲ್ವ? ಏನಂತಾರೆ? ಆಲ್ ರ್ಯಾಷನಲ್ ನಂಬರ್ಸ್ includes integers, but all integers will not include a rational numbers because some of the rational numbers will be in the form of fractions or decimals ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವ ಮಕ್ಕಳೇ? ನೆಕ್ಸ್ಟ್ ಹೋಗೋಣ. ರ್ಯಾಷನಲ್ ಆದಮೇಲೆ ಯಾವ್ದು ಬರುತ್ತಪ್ಪ? ಇರ್ರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ ನಾವು. ಯಾವ ನಂಬರ್ಸ್? ಇರ್ರ್ಯಾಷನಲ್ ನಂಬರ್ಸ್. ಓಕೆ, ಹಾಗಾದರೆ ಯಾವೆಲ್ಲ ನಂಬರ್ಸ್ನ ಇರ್ರ್ಯಾಷನಲ್ ನಂಬರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ? ಇಲ್ಲಿವರೆಗೂ ನಾನು ಹೇಳ್ತಿದ್ದೆ ಈ ಎಲ್ಲ ನಂಬರ್ಸ್ ಇದರಲ್ಲಿದೆ, ಈ ಎಲ್ಲ ನಂಬರ್ಸ್ ಇದರಲ್ಲಿದೆ, ಈ ನಂಬರ್ಸ್ ಎಲ್ಲ ಇದರಲ್ಲಿದೆ. ಬಟ್ ಇವು ಯಾವ ನಂಬರ್ಸ್ ಕೂಡ ಏನಾಗಿರಲ್ಲ ಅಂದರೆ ಇರ್ರ್ಯಾಷನಲ್ ನಂಬರಲ್ಲಿ ಇನ್ಕ್ಲೂಡ್ ಆಗಲ್ಲ. ಇಟ್ ಹ್ಯಾಸ್ ಎ ಸಪ್ರೇಟ್ ಸ್ಪೇಸ್. ಇದರಲ್ಲಿ ಯಾವ ನಂಬರ್ಸ್ ಇನ್ಕ್ಲೂಡ್ ಆಗಲ್ವಲ್ಲ, ಆ ಎಲ್ಲ ನಂಬರ್ಸು ನಾವೇನಂತ ಕರಿತೀವಿ? ಇರ್ರ್ಯಾಷನಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಎಕ್ಸಾಂಪಲ್ ಹೆಂಗಂದರೆ ಇವಾಗ
ಓಕೆ ಫೈನ್. ಇವಾಗ ಯಾವುದೋ ಒಂದು ನಂಬರ್ ಇರುತ್ತೆ, ಬಟ್ ಇಟ್ ಡಸಂಟ್ ಹ್ಯಾವ್ ಲ ಫೈನಲ್ ಡೆಸಿಮಲ್ ಪಾಯಿಂಟ್. ಎಕ್ಸಾಂಪಲ್ ಹೆಂಗಂದ್ರೆ ಇವಾಗ ಪೈ ಅಂತ ಕನ್ಸಿಡರ್ ಮಾಡೋಣ. ಯಾವುದಪ್ಪ? ಪೈನ ನೀವೇನಂತ ಬರೀತೀರಾ? ನಂಬರ್ ಫಾರ್ಮೆಟಲ್ಲಿ ಬರಿಬೇಕಾದ್ರೆ 3.14 ಅಂತ ಬರೀತೀರಾ. ಬಟ್ ಆ್ಯಕ್ಚುಯಲ್ ಏನದು ಪೈದು ವ್ಯಾಲ್ಯೂ 3.14 ಅಷ್ಟೇ ಅಲ್ಲ, 3.1427 ಈ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಡಸ್ ನಾಟ್ ಹ್ಯಾವ್ ಎ ಲೈಕ್ ಡೆಡ್ ಎಂಡ್ ಅನ್ನೋದು ಇಲ್ಲವೇ ಇಲ್ಲ ಅದಕ್ಕೆ. ಸೊ ನೀವೆಲ್ಲ 9th 8th 10th ಇರೋದ್ರಿಂದ ನಿಮ್ಗೆ ಹೇಳ್ತಾರೆ ಬರೀ ಟೂ ಡಿಜಿಟ್ಸ್ ಮಾತ್ರ ಕನ್ಸಿಡರ್ ಮಾಡಿ, ಆಮೇಲೆ ನಿಮ್ಮ ಡೆಸಿಮಲ್ ಆದಮೇಲೆ ಓಕೆ ಪಾಯಿಂಟ್ ಆದಮೇಲೆ 2 ಡಿಜಿಟ್ ಮಾತ್ರ ಕನ್ಸಿಡರ್ ಮಾಡಿ. ಸೊ ಪೈನ ನೀವು ಯಾವಾಗಲೂ ಏನು ಮಾಡ್ತಾರೆ 3.14 ಅಂತ ಕನ್ಸಿಡರ್ ಮಾಡಿ. ಬಟ್ ಅದು ಆ ಥರ ಇಲ್ಲ. ಸೊ ಯಾವೆಲ್ಲ ನಂಬರ್ಸ್ಗೆ ಎಂಡ್ ಅನ್ನೋದಿರಲ್ಲ, ಡೆಡ್ ಎಂಡ್ ಅನ್ನೋದಿರಲ್ಲ, ಅದೆಲ್ಲ ನಂಬರ್ಸು ನಾವೇನಂತ ಕರಿತೀವಿ? ಇರ್ಯಾಷನಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಪೈ ಅಷ್ಟೇ ಅಲ್ಲ, ಮತ್ತೆ ಯಾವುದಿದೆ ಹೇಳಿ? ಈ ಚಾರ್ಜ್ ಅಂತ ಏನು ಕರಿತೀರಲ್ಲ ಅದು ಕೂಡ 1.6 ಸಮಥಿಂಗ್ ಏನೋ ಬರ್ತಾ ಹೋಗುತ್ತಲ್ಲ, ಅದನ್ನು ಕೂಡ ನಾವು ಅದೇ ರೀತಿ ಕರಿತೀವಿ. ನೆಕ್ಸ್ಟ್ ಏನು ಬರುತ್ತೆ ಹೇಳಿ ಮಕ್ಕಳೇ? √2. ಓಕೆನಾ? √2 ಅದು ಕೂಡ ಏನಾಗಿರುತ್ತೆ ಅಂದರೆ ಇರ್ಯಾಷನಲ್ ನಂಬರ್. ಅದೇ ರೀತಿ √3 ಆಮೇಲೆ √5. ಹೌದಾ? ಹಾಗಾದರೆ ರೂಟಲ್ಲಿ ಬರೋ ಎಲ್ಲ ನಂಬರ್ಸು ನಾವೇನಾದರೂ ಇರ್ಯಾಷನಲ್ ಅಂತ ಕರಿತೀವ ಮೇಡಮ್? ಇಲ್ಲ, ಆ ಥರ ಕರೆಯಲ್ಲ. ಎಕ್ಸಾಂಪಲ್ ತೋರಿಸ್ತೀನಿ ನಾನು ಇವಾಗ. ಯಾವುದಪ್ಪ? ಓಕೆ, ಇಲ್ಲಿ ನೋಡಿ, √4 ಅಂತ ತೊಗೊಳ್ಳೋಣ. ಇವಾಗ ರೂಟ್ ಇದೆಯಲ್ಲ ಮೇಡಮ್, ಹಾಗಾದರೆ ಇದು ಕೂಡ ಏನಾಗುತ್ತೆ? ಇರ್ಯಾಷನಲಿ ಕನ್ಸಿಡರ್ ಆಗುತ್ತೆ? ಇಲ್ಲ. √2ನ ನೀವೇನಂತ ಬರೀಬೋದು? ಸ್ಕ್ವೇರ್ ರೂಟ್ನ ರಿಮೂವ್ ಮಾಡಿ ಸ್ಕ್ವೇರಿಂಗ್ ಮಾಡಿದಾಗ ಏನಾಗುತ್ತೆ? ನಿಮ್ಗೆ ಆನ್ಸರ್ 2 ಅಂತ ಬರುತ್ತಾ? ಸೊ ಹಾಗಾದರೆ ಏನಾಯಿತು ಮಕ್ಕಳೇ? ಆನ್ಸರ್ ಏನು ಬಂತು ನಿಮಗೆ? 2 ಅಂತ ಬರ್ತಾ ಇದೆ. 1 ಹೋಲ್ ನಂಬರ್ ಆರ್ ನ್ಯಾಚುರಲ್ ನಂಬರ್ ಇಂಟೀಜರ್ ಏನೋ ಒಂದು ಬರ್ತಾ ಇದೆ. ಸೊ +or-2 ಅಂತನಾದರೂ ತೊಗೊಳ್ಬೇಕಿರ. +or-2 ಅಂತ ತೊಗೊಂಡ್ರೂ ಕೂಡ ಏನಾಗುತ್ತೆ ನಿಮಗೆ? ಐದರ್ ಇಟ್ಸ್ ಕಮ್ಸ್ ಇನ್ ಇಂಟೀಜರ್ಸ್. ಹೌದಾ? ಇಂಟೀಜರಲ್ಲೇ ಬರುತ್ತೆ, -2 ಬರುತ್ತೆ, +2 ಬರುತ್ತೆ. ಸೊ ಇಟ್ ಡಸ್ ನಾಟ್ ಕನ್ಸಿಡರ್ ಇನ್ ಇರ್ಯಾಷನಲ್ ನಂಬರ್ಸ್ ಅಂತ ಹೇಳ್ತೀವಿ. ಈ ಥರ ಯಾವೆಲ್ಲ ಪ್ರೈಮ್ ನಂಬರ್ಸಿಗೆ ನಾವು ಮೇಲ್ಗಡೆ ರೂಟ್ ಇರುತ್ತೋ ಆ ನಂಬರ್ಸ್ನ ನಾವೆಲ್ಲ ಏನು ಮಾಡ್ತೀವಿ? ಇರ್ಯಾಷನಲ್ ನಂಬರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಯ್ತಲ್ವ ನಿಮಗೆ? ಓಕೆನಾ? ಇಷ್ಟು ಬೇಸಿಕ್ ಅರ್ಥ ಆಯ್ತಲ್ವ ಮಕ್ಕಳೇ? ಜಸ್ಟ್ ಒಂದು ಕಾಮನ್ ಇಮೇಜಲ್ಲಿ ನಿಮ್ಗೆ ತೋರಿಸ್ಬಿಡ್ತೀನಿ. ಓಕೆನಾ? ಇಲ್ಲಿ ನೋಡಿ, ಎಲ್ಲ ನ್ಯಾಚುರಲ್ ನಂಬರ್ಸು ಹೇಳಿದೆ ನಾನು 1 2 3 4 5 ಈ ಥರ ಇರುತ್ತೆ ಅಂತ. ಈ ಎಲ್ಲ ನಂಬರ್ಸ್ನ ಇನ್ಕ್ಲೂಡ್ ಮಾಡಿರೋದೇ ಹೋಲ್ ನಂಬರ್ ಇನ್ಕ್ಲೂಡಿಂಗ್ 0. ಅದೇ ರೀತಿ ಎಲ್ಲ ಹೋಲ್ ನಂಬರ್ಸ್ನ ಇನ್ಕ್ಲೂಡ್ ಮಾಡಿ ಮತ್ತು ನೆಗೆಟಿವ್ ನಂಬರ್ಸ್ನು ಕೂಡ ಇನ್ಕ್ಲೂಡ್ ಮಾಡಿರ್ತಾರಲ್ಲ, ಅದನ್ನು ಕೂಡ ನಾವೇನಂತ ಕರಿತೀವಿ? ಇಂಟೀಜರ್ಸ್ ಅಂತ ಕರಿತೀವಿ. ಜೊತೆಗೆ ಆಲ್ ಇಂಟೀಜರ್ ನಂಬರ್ಸ್ ಜೊತೆಗೆ ಫ್ರಾಕ್ಷನ್ ಮತ್ತು ಡೆಸಿಮಲ್ ನಂಬರ್ಸ್ನ ಇನ್ಕ್ಲೂಡ್ ಮಾಡಿರುತ್ತಲ್ಲ, ಅದನ್ನು ನಾವೇನಂತ ಕರಿತೀವಿ? ರ್ಯಾಷನಲ್ ನಂಬರ್ಸ್ ಅಂತ ಕನ್ಸಿಡರ್ ಮಾಡಿ. ಬಟ್ apart from all these, there will be one separate space called as irrational numbers only for √2, 2, pi, √3. ಓಕೆನಾ? ಈ ಥರ ಎಲ್ಲ ಬೇರೆ 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 ಅಂತ ಒಂದಿಷ್ಟು ಕಾಮನ್ ಟರ್ಮ್ಸ್ ಇದೆ. ಇದೆಲ್ಲದನ್ನು ನಾವೇನಂತ ಕರಿತೀವಿ? ಇರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಟೋಟಲಿ ಆಲ್ ದೀಸ್ ನಂಬರ್ಸ್ನ ಎಲ್ಲದನ್ನು ನೀವು ಕನ್ಸಿಡರ್ ಮಾಡಿ ಒಂದು ಗ್ರೂಪ್ ಆಫ್ ಸೆಟ್ ಆಫ್ ನಂಬರ್ಸ್ ಅಂತ ಮಾಡಿದ್ರೆ ದಟ್ ಈಸ್ ನನ್ ಅದರ್ ದೆನ್ ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ಇದನ್ನೆಲ್ಲದನ್ನು ಇನ್ಕ್ಲೂಡ್ ಮಾಡಿರೋದೇ ನಥಿಂಗ್ ಬಟ್ ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವ ಮಕ್ಕಳೇ? ಸೊ ಇವಾಗ ನಿಮಗೆ ಕ್ಲಾರಿಟಿ ಸಿಕ್ತಲ್ವಾ? ಸಿ ಎಷ್ಟು ನೀಟಾಗಿ ಡಿವೈಡ್ ಮಾಡಿ ಹಾಕಿದ್ದೀನಿ ನಾನು. ರಿಯಲ್ ನಂಬರ್ಸ್ ಅದರಲ್ಲಿ ಯಾವ್ದು ಬರುತ್ತೆ? ರ್ಯಾಷನಲ್ ಮತ್ತು ಇರ್ಯಾಷನಲ್ ಬರುತ್ತೆ. ರ್ಯಾಷನಲ್ ಯಾವ್ದು ಬರುತ್ತೆ? ನಾನ್ ಇಂಟೀಜರ್ ನಂಬರ್ ರ್ಯಾಷನಲ್ ನಂಬರ್ಸ್, ನೆಕ್ಸ್ಟ್ ಇಂಟೀಜರ್ ನಂಬರ್ಸ್ ಅಂತ ಬರುತ್ತೆ. ಇವನ್ ಅದಕ್ಕೆ ಏನು ಮಾಡಿದ್ದೀನಿ ನಾನು ಅಂದರೆ ರಿಯಲ್ ನಂಬರ್ಸ್ಗೆ R ಅಂತ ಡಿನೋಟ್ ಮಾಡ್ತೀವಿ, ನೆಕ್ಸ್ಟ್ ರ್ಯಾಷನಲ್ ನಂಬರ್ನ Q ಅಂತ ಡಿನೋಟ್ ಮಾಡ್ತೀವಿ, ಇಂಟೀಜರ್ಸ್ನ Z ಅಂತ ರಿಪ್ರೆಸೆಂಟ್ ಮಾಡಿದ್ರೆ, ನೆಕ್ಸ್ಟ್ ಹೋಲ್ ನಂಬರ್ W, ನ್ಯಾಚುರಲ್ ನಂಬರ್ಸ್ನ N ಅಂತ ಡಿನೋಟ್ ಮಾಡ್ತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಮಕ್ಕಳೇ, ಬೇಸಿಕ್ಸ್ ಎಲ್ಲ ಕಲ್ತಿರ್ತಾರೆ, ಜಸ್ಟ್ ಒಂದ್ಸತಿ ರಿವಿಷನ್ ಇರಲಿ ಅಂತ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆಯಲ್ಲ, ಒಂದು ಚಾಟ್ ಈಸ್ ವೆರಿ ನೀಡೆಡ್, ನಿಮಗೆ ಆರಾಮಾಗಿ ಅರ್ಥ ಆಗುತ್ತೆ. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಇವಾಗ ನಿಮ್ಮ ಚಾಪ್ಟರ್ ಕಡೆ ಹೋಗೋಣ ಮಕ್ಕಳೇ. ಓಕೆ ಫೈನ್. ದ ಫಂಡಮೆಂಟಲ್ ಥಿಯರಿ ಆಫ್ ಅರ್ಥಮೆಟಿಕ್ ಅಂತ ಬರುತ್ತೆ ನಿಮ್ದ್ರಲ್ಲಿ ಫಸ್ಟ್ ಟಾಪಿಕ್. ವಾಟ್ ಈಸ್ ದ ಫಂಡಮೆಂಟಲ್ ಥಿಯರಮ್? ಹಾಗಾದರೆ ಅರ್ಥಮೆಟಿಕ್ದು ಹೌದಲ್ವ ಮಕ್ಕಳು? ನಿಮಗೆ ಬರೋಂಥ ಪ್ರಶ್ನೆ ಅದು. ಹಾಗಾದರೆ ನಾನು ಏನು ಹೇಳ್ತೀನಿ ಅಂದರೆ, ಎಕ್ಸಾಂಪಲ್ ಫಾರ್ ಎವ್ರಿಥಿಂಗ್ ದೇರ್ ವಿಲ್ ಬಿ ಒನ್ ಆಫ್ ದ ಬೇಸಿಕ್ ಪಾಯಿಂಟ್ ಅಂತ ಇರುತ್ತೆ. ಇವಾಗ ಅರ್ಥಮೆಟಿಕಲ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಫಾರ್ ಎವ್ರಿ ಕಾಂಪೋಸಿಟ್ ನಂಬರ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆರ್ ಫ್ಯಾಕ್ಟರೈಸ್ಡ್ ಹ್ಯಾಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಂತ ಹೇಳ್ತಿದ್ದಾರೆ. ಹೌದಾ? ಹ್ಯಾಸ್ ದಿಸ್ ಫ್ಯಾಕ್ಟರೈಸೇಷನ್ ಈಸ್ ಯೂನಿಕ್ ಅಪಾರ್ಟ್ ಫ್ರಮ್ ದ ಆರ್ಡರ್ ಇನ್ ವಿಚ್ ದ ಪ್ರೈಮ್ ಫ್ಯಾಕ್ಟರ್ ಆಕರ್ಸ್ ಅಂತ ಹೇಳಿದ್ದಾರೆ. ಅಂದರೆ ಅವ್ರು ಹೇಳ್ತಾ ಇರೋದು ಹೆಂಗಂದರೆ, ಎಲ್ಲ ಕಾಂಪೋಸಿಟ್ ನಂಬರ್ಸ್, ಫಸ್ಟ್ ಆಫ್ ಆಲ್ ನಿಮ್ಗೆ ಕಾಂಪೋಸಿಟ್ ಆ್ಯಂಡ್ ಪ್ರೈಮ್ ನಂಬರ್ಸ್ ಅಂದರೆ ಏನಂತ ಗೊತ್ತಲ್ವ ಮಕ್ಕಳೇ? ಕಾಂಪೋಸಿಟ್ ನಂಬರ್ಸ್ ಅಂದರೆ ದ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಐದರ್ ಫ್ರಮ್ 1 and 4 ಆ್ಯಂಡ್ ಇಟ್ ಈಸ್ ಗ್ರೇಟರ್ ದೆನ್ 1 ಅಂತ ಹೇಳ್ತೀವಿ ನಾವು. ಹೌದಾ? ಯಾವ ನಂಬರ್ ಒಂದಕ್ಕಿಂತ ದೊಡ್ಡದಿದ್ದು ಮತ್ತು ಅದು ತನ್ನ ಸಂಖ್ಯೆ ಮತ್ತು 1ರಿಂದ
ಅಷ್ಟೇ ಅಲ್ಲದೆ ಬೇರೆ ಸಂಖ್ಯೆಯಿಂದ ಭಾಗ ಹೋಗುತ್ತಲ್ಲ ಅದನ್ನು ನಾವೇನು ಕರಿತೀವಿ ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳ್ತೀನಿ ನಾನು ಇವಾಗ. 4 ಯಾವ್ಯಾವ ನಂಬರಿಂದ ಡಿವೈಡ್ ಆಗ್ಬೋದಪ್ಪ? 1 ಡಿವೈಡ್ ಆಗುತ್ತಾ? 1 4 ಅಂತ. ನೆಕ್ಸ್ಟ್ ಏನಾಗುತ್ತೆ? 4 1 ಹೌದಾ, ಅದರಿಂದನೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? 2 ಇಂದನೂ ಡಿವೈಡ್ ಆಗುತ್ತೆ, 2 2 ಅಂತ. ಹಾಗಾದರೆ ಇಲ್ಲಿ 4 ಏನಾಯಿತು? 1 ಆ್ಯಂಡ್ ಇಟ್ಸ್ ಸೆಲ್ಫ್ ನಂಬರ್, ಆ ಎರಡು ನಂಬರ್ನ ಬಿಟ್ಟು ಇನ್ನೊಂದು ನಂಬರಿಂದ ಡಿವಿಸಿಬಲ್ ಆಗ್ತಾ ಇದೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಕಾಂಪೋಸಿಟ್ ನಂಬರ್ ಅಂತ ಕರಿತೀವಿ. ಇದನ್ನು ನಾವೇನಂತ ಕರಿತೀವಿ? ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಹಾಗಾದರೆ ಯಾವುದನ್ನು ನಾವು ಪ್ರೈಮ್ ನಂಬರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ? ಎಕ್ಸಾಂಪಲ್ ಇವಾಗ ನಾನು 5 ತಗೋತೀನಿ. 5 ಯಾವ ಟೇಬಲ್ಸಲ್ಲಿ ಬರುತ್ತಪ್ಪ? 1 5 5 ಅಥವಾ 5 1 5, ಹೌದಲ್ವಾ? ದ ನಂಬರ್ ವಿಚ್ ಈಸ್ ಗ್ರೇಟರ್ ದೆನ್ 1 ಬಟ್ ಇಟ್ ಆಲ್ವೇಸ್ ಡಿವಿಸಿಬಲ್ ಬೈ ಇಟ್ಸ್ ಸೆಲ್ಫ್ ನಂಬರ್ ಆರ್ 1 ಅಂತ ಹೇಳ್ತೀವಿ. ತನ್ನ ಸಂಖ್ಯೆಯಿಂದ ಅಥವಾ 1ರಿಂದ ಭಾಗ ಹೋಗುವಂಥ 1ಕ್ಕಿಂತ ದೊಡ್ಡ ಸಂಖ್ಯೆ ಇರುವಂಥ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಹೌದಲ್ವಾ ಮಕ್ಕಳೇ? ಅರ್ಥ ಆಯ್ತಲ್ವಾ ನಿಮಗೆ? ಕಾಂಪೋಸಿಟ್ ನಂಬರ್ಸ್ ಅಂದರೆ ತನ್ನ ಸಂಖ್ಯೆ ಮತ್ತು 1 ಬಿಟ್ಟು ಇನ್ನೊಂದು ಯಾವುದೋ ಸಂಖ್ಯೆಯಿಂದ ಡಿವಿಸಿಬಲ್ ಆಗುತ್ತೆ. ಬಟ್ ಪ್ರೈಮಲ್ಲಿ ಏನಾಗುತ್ತೆ? ಬರೀ ತನ್ನ ಸಂಖ್ಯೆ ಮತ್ತು 1ರಿಂದ ಮಾತ್ರ ಭಾಗ ಹೋಗುತ್ತೆ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಸೊ ಹಾಗಾದರೆ ನಿಮ್ಗೆ ಇಲ್ಲಿಗೆ ಪ್ರೈಮ್ ಮತ್ತು ಕಾಂಪೋಸಿಟ್ ನಂಬರ್ಸ್ ಅರ್ಥ ಆಯ್ತು. ನೆಕ್ಸ್ಟ್ ಆ ಸ್ಟೇಟ್ಮೆಂಟಲ್ಲಿ ಏನು ಹೇಳಿದ್ದಾರೆ? ಎವ್ರಿ ಕಾಂಪೋಸಿಟ್ ನಂಬರ್ ಹ್ಯಾಸ್ ದ ಫ್ಯಾಕ್ಟ್ರೈಸೇಷನ್ ಆಫ್ ಅ ಪ್ರೈಮ್ ಏನಂತ ಹೇಳಿದ್ರೆ ಪ್ರಾಡಕ್ಟ್ ಆಫ್ ಪ್ರೈಮ್ ಅಂತ ಹೇಳ್ತಾರೆ. ಅಂದರೆ ಎಕ್ಸಾಂಪಲ್ ಇವಾಗ ಯಾವುದೊಂದು 12 ಅಂತ ತಗೊಳ್ಳೋಣ. ಓಕೆ, 12ನ ನಾವು ಯಾವ ಥರ ರಿಪ್ರೆಸೆಂಟ್ ಮಾಡ್ಬೋದು ಅಂದರೆ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮೆಥಡಲ್ಲಿ. ಪ್ರೈಮ್ ನಂಬರ್ಸ್ ಅಂದರೆ 2 2 4 4 3 12 ಅಂತ ಬರೆದ್ರೆ ಇದನ್ನೇ ಅವ್ರು ಹೇಳ್ತಾ ಇರೋದು. ದ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಹ್ಯಾಸ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವಾಗಲೂ ನಾವು ಒಂದು ಕಾಂಪೋಸಿಟ್ ನಂಬರ್ನ ಪ್ರೈಮ್ನ ಪ್ರಾಡಕ್ಟ್ ಆಗಿ ಅಥವಾ ಫ್ಯಾಕ್ಟ್ರೈಸ್ ಫಾರ್ಮಲ್ಲಿ ನಾವೇನು ಮಾಡ್ಬೋದು ಅಂದರೆ ರೀಪ್ರೆಸೆಂಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಒಂದು ಈ ಥರ. ಮತ್ತು ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದ್ದಾರೆ? ಆ್ಯಂಡ್ ದಿಸ್ ಫ್ಯಾಕ್ಟ್ರೈಸೇಷನ್ ಈಸ್ ಯೂನಿಕ್ ಅಂತ ಹೇಳ್ತಾರೆ. ಪ್ರತಿಯೊಂದು ನಂಬರ್ಗೂ ಏನಾಗಿರುತ್ತೆ? ಸೇಮ್ ಫ್ಯಾಕ್ಟ್ರೈಸೇಷನ್ ಇರೋಕ್ಕೆ ಚಾನ್ಸೇ ಇಲ್ಲ, ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಆಗಿರುತ್ತೆ. ಬೇಕಾದ್ರೆ ಬೇರೆ ಟ್ರೈ ಮಾಡಿ ನೋಡೋಣ. ಯಾವ್ದು ತೊಗೊಳ್ಳೋಣಪ್ಪ? ನೆಕ್ಸ್ಟು 24 ತೊಗೋತೀನಿ ನಾನು. 24 ತೊಗೊಂಡಾಗ ಏನಾಗುತ್ತೆ? 2 2 4 4 2 8 8 3 24 ಅಂತ ಹೇಳ್ತೀವಿ. ಹೌದಾ? ಸಿ ಇಲ್ಲೇನಾಗಿದೆ? 2 2 ಕಾಮನ್ ಆಗಿದೆ, ಇಲ್ಲೂ ಕೂಡ 2 2 ಕಾಮನ್ ಆಗಿದೆ, 3 3 ಕಾಮನ್ ಆಗಿದೆ. ಬಟ್ ಅಟ್ಲೀಸ್ಟ್ 1 2 ಏನಾಗಿದೆ? ಎಕ್ಸ್ಟ್ರಾ ಆಗಿದೆ ಅಲ್ವಾ? ಸೊ ಯಾವಾಗಲೂ ಏನಾಗಿರುತ್ತೆ? ಒಂದಾದರೂ ಎಕ್ಸ್ಟ್ರಾ ಪ್ರೈಮ್ ನಂಬರ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ ನಿಮಗೆ? ಆ್ಯಂಡ್ ಲಾಸ್ಟ್, ಅಪಾರ್ಟ್ ಫ್ರಮ್ ದಿ ಆರ್ಡರ್ ಇನ್ ವಿಚ್ ದ ಪ್ರೈಮ್ ಫ್ಯಾಕ್ಟರ್ ಆಕರ್ಸ್. ಅದು ಆರ್ಡರ್ ಮೇ ಬಿ ವೆರಿ ಆಗ್ಬೋದು. ಫಸ್ಟ್ ನಾ 3 ಬರಿಬೋದು, 2 ಬರಿಬೋದು, ಅದೆಲ್ಲ ಏನು ಮ್ಯಾಟ್ರ್ ಆಗಲ್ಲ. ಇಟ್ ಮೇ ಆಕರ್ಸ್ ಇನ್ ಎನಿ ಫಾರ್ಮೆಟ್ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವ ಮಕ್ಕಳೇ? ನಿಮಗೆ ಕಾಂಪೋಸಿಟ್ ನಂಬರ್ಸ್ ಅಂದರೆ ಏನು, ಪ್ರೈಮ್ ನಂಬರ್ಸ್ ಅಂದರೆ ಏನು, ಮತ್ತು ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಫಾರ್ಮಲ್ಲಿ ಕಾಂಪೋಸಿಟ್ ನಂಬರ್ಸ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂತ ಅರ್ಥ ಆಯ್ತಲ್ವಾ? ಇದೇ ಫಾರ್ಮೆಟ್ ಮೇಲೆ ನೆಕ್ಸ್ಟ್ ನಿಮ್ಮ ಟಾಪಿಕ್ ಇರೋದು ಏನದು? HCF ಆ್ಯಂಡ್ LCM ಯೂಸಿಂಗ್ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮೆಥಡ್ ಅಂತ ಹೇಳ್ತಾರೆ. ಇವಾಗ ಲಾಸ್ಟ್ನ ಹೇಳಿದ್ನಲ್ವ ಟಾಪಿಕ್ಕು, ಆ ಟಾಪಿಕ್ ಮೇಲೂ ನಿಮಗೆ ಎಕ್ಸಸೈಸಲ್ಲಿ ಕ್ವಶನ್ಸ್ ಇದೆ ಮಕ್ಕಳೇ. ಮತ್ತು ಈ ಟಾಪಿಕ್ ಮೇಲೂ ಏನಾಗಿದೆ ಅಂದರೆ ಕ್ವಶನ್ಸ್ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಅದನ್ನೇ ಹೇಳ್ತಾ ಇರೋದು ಇವಾಗ. ಫಸ್ಟ್ ಆಫ್ ಆಲ್ HCF ಆ್ಯಂಡ್ LCM ಅಂದರೆ ನಿಮಗೆ ಗೊತ್ತಿರುತ್ತಲ್ವ ಮಕ್ಕಳೇ? ಏನದು LCM ಆ್ಯಂಡ್ HCF ಅಂದರೆ? LCM ಅಂದರೆ ಲೀಸ್ಟ್ ಕಾಮನ್ ಫ್ಯಾಕ್ಟರ್, HCF ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಹೌದಾ? ಯಾವುದಾದ್ರೂ 2 ಸಂಖ್ಯೆಗಳನ್ನು ತಗೊಂಡಾಗ ಆ 2 ಸಂಖ್ಯೆಗಳ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂದರೆ ಏನಂತ ಹೇಳ್ತೀವಿ? ಅಂದರೆ ಪ್ರೈಮ್ ಫ್ಯಾಕ್ಟ್ರೈಸೇಷನ್ಸ್ ಮಾಡಿದಾಗ ಬರುವಂಥ ಲಾಸ್ಟ್ ಔಟ್ಪುಟ್ ಮೇಲೆ ನಾವೇನಾಗಿರ್ಬೋದು? LCM ಮತ್ತು HCFನ ಕಂಡುಹಿಡಿತೀವಿ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ. ಇವಾಗ ನಾವು HCFನ ಏನಂತ ಕರಿತೀವಿ? GCD ಅಂತ ಕರಿತೀವಿ. ಅಂದರೆ ಗ್ರೇಟರ್ ಕಾಮನ್ ಡಿವೈಡರ್ ಅಂತ ಕರಿತೀವಿ. ಹೌದಲ್ವಾ? ಡಿವೈಸರ್ ಅಥವಾ ಡಿವೈಡರ್ ಅಂತ ಕರಿತೀವಿ. ಸೊ ಹಾಗಾದರೆ ಚೆಕ್ ಮಾಡೋಣ. ಯಾವುದಾದ್ರೂ 2 ನಂಬರ್ಗೆ ನಾವು LCM ಆ್ಯಂಡ್ HCF ಕಂಡುಹಿಡಿದು ನೋಡೋಣ ಇಲ್ಲಿ. ಓಕೆ, ಯಾವ ನಂಬರ್ ತೊಗೊಳ್ಳಪ್ಪ? 30 45 ತೊಗೊಳ್ಳ? 1 ಸೆಕೆಂಡ್. 30 ಮತ್ತು 45 ಹೌದಲ್ವಾ? ಹಾಗಾದರೆ 30ಗೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಬರ್ಕೊಂಬಿಡೋಣ. ಇಲ್ವೇ ಏನು ಬರ್ಬೋದು? 2 2 2 3 ಎಷ್ಟಾಗುತ್ತೆ? 6 ಆಗುತ್ತೆ. 6 5 30 ಹೌದಲ್ವಾ? ಅದೇ ರೀತಿ 45 ಏನಾಗುತ್ತೆ? 2 3 6 ಆಗುತ್ತೆ. ನೆಕ್ಸ್ಟ್ ಏನು ಬರುತ್ತಪ್ಪ? 1 ನಿಮಿಷ. 45 ಅಲ್ಲ, ಬರೀ 5 ಇಂದನೇ ಬೇಕಾದ್ರೆ ಡಿವೈಡ್ ಮಾಡೋಣ. 5 5 3 15 15 3
45 ಅಂತ ಹೇಳ್ತೀವಿ, ಹೌದಲ್ವಾ? ಹಾಗಾದ್ರೆ ನಾನು ಏನು ಮಾಡಿದ್ದೀನಿ, ಇಲ್ಲಿ ಹಿಂದೆ ಮುಂದೆ ಮಾಡಿ ಬರ್ಕೊಂಡಿದ್ದೀನಿ. ಇವಾಗ ಏನು ಮಾಡೋಣ, ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ ಕಂಡಿಡಿಯೋಣ. ಎಲ್ ಸಿ ಎಮ್ ಹೆಂಗೆ ಬರೆಯೋದು ಅಂದರೆ, ಎಕ್ಸಾಂಪಲ್ ಎಲ್ ಸಿ ಎಮ್ ಎರಡರಲ್ಲೂ 2 ಇದೆನಾ? ಇಲ್ಲ, ಬರೀ ಇದರಲ್ಲಿ ಒಂದೇ ಇದೆ. ಸೊ ಅದನ್ನು ಫಸ್ಟ್ ಬರ್ಕೋತೀನಿ, 2 ಇಂಟು, ಓಕೆ, ಇಲ್ಲೊಂದು 3 ಇದೆ, ಇಲ್ಲೊಂದು 3 ಇದೆ, ಓಕೆನಾ? ಸೊ ಎರಡೂ ಸೇರಿ ಒಂದೇ ಬರ್ಕೊಳ್ಳೋದು ನಾನು, ಓಕೆನಾ? ನೆಕ್ಸ್ಟ್ ಇನ್ನೊಂದು 3 ಇದೆ ಅಲ್ವಾ, ಮೇಲ್ಗಡೆ ಇಲ್ಲ ಬಟ್ ಇಲ್ಲಿದೆ ಅಲ್ವಾ, ಸೊ ಅದನ್ನು ಬರ್ಕೋತೀನಿ, ಇಂಟು ಇಲ್ಲೂ 5 ಇದೆ, ನೆಕ್ಸ್ಟ್ ಇಲ್ಲೂ 5 ಇದೆ. ಸೊ 1 5 ಮಾತ್ರ ಏನು ಮಾಡೋದು, ಕನ್ಸಿಡರ್ ಮಾಡಬೇಕು ಎಲ್ಲಿ, ಎಲ್ ಸಿ ಎಮ್ಮಲ್ಲಿ, ಓಕೆನಾ? ಸೊ ಹಾಗಾದರೆ ಲಾಸ್ಟಿಗೆ ಏನಾಗುತ್ತಪ್ಪ, 2 3s 6 6 6 5s 30 30 3s ಏನಾಗುತ್ತೆ ಅಂತಂದರೆ 90 ಅಂತ ಆಗುತ್ತೆ, ಹೌದಲ್ವಾ? ಇನ್ನೊಂದ್ಸತಿ ಬೇಕಾದ್ರೆ ನೋಡಿ, 2 5s 10 ಈಸಿಯಾಗಿ ಬೇಕಾದ್ರೆ ನೋಡೋಣ. 2 5s 10, ಹೌದಾ? 10 3s 30 30 3s 90 ಅಂತ ಆಯಿತು. ಹಾಗಾದರೆ ಎಲ್ ಸಿ ಎಮ್ ಆಫ್ 30 ಆ್ಯಂಡ್ 45 ಈಸ್ 90 ಅಂತ ಹೇಳಿದ್ವಿ. ಅದೇ ರೀತಿ ಹೆಚ್ ಸಿ ಎಫ್, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವ್ದು ಬರ್ಬೋದು? ಸೊ ಎರಡರಲ್ಲೂ ಕಾಮನ್ ಟರ್ಮ್ಸ್ ಯಾವುದಿದೆ, ಒಂದು 3 ಇದೆ, ಇನ್ನೊಂದು 5 ಇದೆ. ಸೊ 3 ಇಂಟು 5 ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, 15 ಅಂತ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಎಲ್ ಸಿ ಎಮ್ ವಿಲ್ ಬಿ 90 ಆ್ಯಂಡ್ ಹೆಚ್ ಸಿ ಎಫ್ ವಿಲ್ ಬಿ 15 ಅಂತ ಹೇಳಿದ್ರು. ಅರ್ಥ ಆಯ್ತಲ್ವ ಮಕ್ಕಳೇ? ನೋಡಿ ಎಷ್ಟು ಈಸಿಯಾಗಿದೆ. ಜಸ್ಟ್ ಇದ್ರ ಮೇಲೂ ಏನಾಗಿದೆ ಅಂದರೆ ನಿಮ್ಮ ಎಕ್ಸಸೈಸಲ್ಲಿ ಕ್ವಶನ್ಸ್ ಇದೆ. ಫೈನ್, ಇದಿಷ್ಟು ಅರ್ಥ ಆಯ್ತು. ಇಲ್ಲೇನಿದು ಫಂಡಮೆಂಟಲ್ ಪ್ರಾಪರ್ಟಿ ಅಂತ ಹಾಕಿದ್ದಾರೆ, ಹೌದಾ? ನೀವು ಅವಾಗಲೇ ಏನು ಮಾಡಿದ್ರಿ, ಲಾಸ್ಟ್ ಸ್ಲೈಡಲ್ಲಿ ಫಂಡಮೆಂಟಲ್ ಥಿಯರಮ್ ಬಗ್ಗೆ ತಿಳ್ಕೊಂಡ್ರೆ, ಅದೇ ರೀತಿ ಇಲ್ಲಿ ಏನಾಗಿದೆ ಫಂಡಮೆಂಟಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ವಾಟ್ ಈಸ್ ಮೀನ್ ಬೈ ಫಂಡಮೆಂಟಲ್ ಪ್ರಾಪರ್ಟಿ ಅಂತಂದರೆ, ದ ಪ್ರಾಡಕ್ಟ್ ಆಫ್, ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಏನದು, 1 ಸೆಕೆಂಡ್, ಹಾಂ, ದ ಪ್ರಾಡಕ್ಟ್ ಆಫ್ 2 numbers ಈಕ್ವಲ್ಸ್ ದ ಪ್ರಾಡಕ್ಟ್ ಆಫ್ ದಿ ಎಲ್ ಸಿ ಎಮ್ ಆ್ಯಂಡ್ ಹೆಚ್ ಸಿ ಎಫ್ ಅಂತ ಹೇಳಿದ್ದಾರೆ. ಅಂದರೆ ಈ ಎಕ್ಸಾಂಪಲ್ ಇದನ್ನಷ್ಟೇ ಅರೇಂಜ್ ಮಾಡ್ತೀನಿ. ದ ಫಂಡಮೆಂಟಲ್ ಪ್ರಾಪರ್ಟಿ ಆಫ್ 2 numbers ಅಂತ ಹೇಳಿದಾರಲ್ಲ, ನಾನು ಯಾವುದೋ ಕನ್ಸಿಡರ್ ಮಾಡ್ತೀನಿ, ಯಾವುದಪ್ಪ, ಎ ಇಂಟು ಬಿ, 2 numbers, ಹೌದಾ? ಇದು ಯಾವಾಗಲೂ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತೆ, ಎಲ್ ಸಿ ಎಮ್ ಆ್ಯಂಡ್ ಹೆಚ್ ಸಿ ಎಫ್ದು ಪ್ರಾಡಕ್ಟ್ಗೆ ಈಕ್ವಲ್ ಆಗಿರುತ್ತಂತೆ, ಹೌದಾ? ಯಾವುದೋ ಒಂದು ರ್ಯಾಂಡಮಾಗಿ ನಂಬರ್ ತೊಗೊಳ್ಳ, ಇವಾಗ ಒಂದು 6 and 12 ಅಂತ ತೊಗೋತೀನಿ, 6 ಇಂಟು 12, ಹೌದಲ್ವಾ? ಹಾಗಾದರೆ ನೆಕ್ಸ್ಟ್ ಇಲ್ಲಿ ಎಲ್ ಸಿ ಎಮ್ ಆ್ಯಂಡ್ ಹೆಚ್ ಸಿ ಎಫ್ ಕಂಡು ಹಿಡಿಬೇಕು. 6 ಏನು ಬರುತ್ತಪ್ಪ, 2 ಇಂಟು 3, 12 ಏನು ಬರುತ್ತೆ, 2 ಇಂಟು 3 ಅಂತ ಬರುತ್ತೆ, ಹೌದಾ? ಹಾಗಾದರೆ ಎಲ್ ಸಿ ಎಮ್ ಬರ್ಕೋತೀನಿ ನಾನಿಲ್ಲಿ. ಏನದು ಎಲ್ ಸಿ ಎಮ್ಮು, ಎರಡರಲ್ಲೂ 2 ಕಾಮನ್ ಆಗಿದೆ. ಸೊ ಒಂದೇ 2 ಕನ್ಸಿಡರ್ ಮಾಡಬೇಕು, 2, ನೆಕ್ಸ್ಟ್ ಇನ್ನೊಂದು 2 ಇದೆ ಇಲ್ಲಿ, ಸೊ ಇನ್ನೊಂದು 2ನ ಕನ್ಸಿಡರ್ ಮಾಡ್ತೀನಿ. ಎರಡರಲ್ಲೂ 3 ಕಾಮನ್ ಆಗಿದೆ, ಸೊ ನಾನು ಏನು ಮಾಡ್ತೀನಿ, 3ನ ಕನ್ಸಿಡರ್ ಮಾಡ್ತೀನಿ. ಹಾಗಾದರೆ ಏನು ಬಂತು, 2 2s 4, 4 3s 12 ಅಂತ ಬಂತು. ಸೇಮ್ ಹೆಚ್ ಸಿ ಎಫ್, ಹೆಚ್ ಸಿ ಎಫ್ ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ, 2 ಮತ್ತು 3 ಕಾಮನ್ ಆಗಿದೆ. ಸೊ 2 ಇಂಟು 3 ಇಸ್ ಈಕ್ವಲ್ಸ್ ಟು 6 ಅಂತ ಹೇಳ್ಬೋದು, ಹೌದಲ್ವಾ? ಸೊ ಎ ಇಂಟು ಬಿ ಇಸ್ ಈಕ್ವಲ್ ಟು 6 ಇಂಟು 12. ಸಿಮಿಲರ್ಲಿ ಅಲ್ಲೂ ಕೂಡ ಏನು ಬಂದಿದೆ, 12 ಇಂಟು 6 ಅಂತಲೇ ಬಂದಿದೆ. ಅಕಸ್ಮಾತ್ ಬೇರೆ ನಂಬರ್ ಬಂದಿದ್ರು ಕೂಡ ನೀವು ಪ್ರಾಡಕ್ಟ್ ಮಾಡಿದ್ರೆ ನಿಮಗೆ ಲಾಸ್ಟ್ ಫೈನಲಾಗಿ ಸೇಮೇ ಬರುತ್ತೆ. 6 12s 72, 12 6s 72, ಹೌದಲ್ವಾ? ಬೇರೆ ನಂಬರ್ಸ್ನು ಬೇಕಾದ್ರೆ ನೀವೇನು ಮಾಡಿ ಅಂತಂದರೆ ಕಂಪೇರ್ ಮಾಡಿ ತೊಗೊಂಡು ಎಲ್ ಸಿ ಎಮ್ ಆ್ಯಂಡ್ ಎಚ್ ಸಿ ಎಫ್ನ ಕಂಡುಹಿಡಿದು ಚೆಕ್ ಮಾಡಿ, ಯು ಗೆಟ್ ದ ಸೇಮ್ ಆನ್ಸರ್, ಓಕೆನಾ? ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ಫಂಡಮೆಂಟಲ್ ಪ್ರಾಪರ್ಟಿ ಅಂತ ಕರೀತಾರೆ ಇದನ್ನ. ಅರ್ಥ ಆಯ್ತಲ್ವ ಮಕ್ಕಳೇ ನಿಮಗೆ? ಓಕೆನಾ? ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗೋಣ ಆಗಿದ್ರೆ. ಫೈನ್, ಓಕೆ. ನಾವೇನು ಮಾಡಿದ್ವಪ್ಪ ಇಷ್ಟೊತ್ತಿನವರೆಗೂ ಅಂತಂದರೆ, ನಿಮಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಹೆಂಗೆ ಕಂಡುಹಿಡಿಬೇಕು, ಎಲ್ ಸಿ ಎಮ್ ಹೆಂಗೆ ಕಂಡುಹಿಡಿಬೇಕು, ಮತ್ತು ಎಲ್ ಸಿ ಎಮ್ ಮತ್ತು 2 ನಂಬರ್ಸ್ಗಿರುವಂಥ ಕನೆಕ್ಷನ್ನ ನಾವೇನು ಮಾಡಿದ್ವಿ, ತೋರಿಸಿದ್ವಿ. ಅದೇ ರೀತಿ ಆ ಒಂದಿಷ್ಟು ಟಾಪಿಕ್ಸ್ನ ಯೂಸ್ ಮಾಡ್ಕೊಂಡು ನಿಮ್ಮ ಫಸ್ಟ್ ಎಕ್ಸಸೈಸ್ನ ಸಾಲ್ವ್ ಮಾಡೋಣ. ಏನದು, ಎಕ್ಸ್ಪ್ರೆಸ್ ಈಚ್ ನಂಬರ್ ಹ್ಯಾಸ್ ದ ಪ್ರಾಡಕ್ಟ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ ಅಂತ ಹೇಳಿದ್ದಾರೆ. ಎಲ್ಲ ಕ್ವಶನ್ ಸಾಲ್ವ್ ಮಾಡಲ್ಲ ಮಕ್ಕಳೇ, ಜಸ್ಟ್ 1 or 2 ನಾವು ಸಾಲ್ವ್ ಮಾಡ್ತೀನಿ, ಉಳಿದಿದ್ದು ನೀವು ಮಾಡಬೇಕು, ಓಕೆನಾ? ಫಸ್ಟ್ ಕ್ವಶನ್ ಏನು, ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ ಏನು ಮಾಡಿ ಅಂತಂದರೆ ಎಕ್ಸ್ಪ್ರೆಸ್ ಮಾಡಿ ಎಲ್ಲ ನಂಬರ್ಸ್ನು ಅಂತ ಹೇಳಿದ್ದಾರೆ. ಓಕೆ, ಫಸ್ಟ್ ಒನ್ ಯಾವುದಿದೆ, 140 ಅಂತ ಇದೆ. 140ನ ಹೆಂಗೆ ಮಾಡ್ತೀನಿ, ಇವನ್ ನಿಮ್ಗೆ ಗೊತ್ತಿದ್ರೆ ಡೈರೆಕ್ಟಾಗಿ ಬರಿಬೋದು, ಬಟ್ ಸ್ವಲ್ಪ ಜನ ಸ್ಲೋ ಲರ್ನರ್ಸ್ ಇರೋದ್ರಿಂದ ನಾವು ಏನು ಮಾಡೋಣ, ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಓಕೆ, ಯಾವ ನಂಬರಿಂದ ಬರುತ್ತೆ, ಫಸ್ಟ್ 2 7s 2 0s, ಹೌದಾ? 2 1s 2 3s 2 5s, ನೆಕ್ಸ್ಟ್ ಏನಾಗುತ್ತೆ 5 1s 5 7s ಅಂತ ಬರುತ್ತೆ, ಹೌದಾ? ಹಾಗಾದರೆ ಏನು ಬಂತು, 140ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಈಸ್ 2 ಇಂಟು 2 ಇಂಟು 5 ಇಂಟು 7, ಹೌದಲ್ವಾ? ಅದೇ ರೀತಿ ಇನ್ನೊಂದು ಯಾವ್ದಾದ್ರು ನಂಬರ್ ತೊಗೊಳ್ಳೋಣ. ಓಕೆ, 3825 ತೊಗೋತೀನಿ, ಇಲ್ಲಿ ಬರೀಲ್ಲ,
3825. ಫಸ್ಟ್ ಆಫ್ ಆಲ್ ಮಕ್ಕಳೇ ಪ್ರೈಮ್ ಫ್ಯಾಕ್ಟರೈಸೇಷನ್ ಕಂಡುಹಿಡಿಬೇಕಾಗಿತ್ತು ಅಂದ್ರೆ ನಿಮಗೆ ಫಸ್ಟ್ ಪ್ರೈಮ್ ನಂಬರ್ಸ್ ಗೊತ್ತಿರಬೇಕು. ಓಕೆನಾ, ನಿಮ್ಗೆ 150 ಒಳಗಡೆ ಇರುವಂಥ ಎಲ್ಲ ಪ್ರೈಮ್ ನಂಬರ್ಸ್ನ ಅಟ್ಲೀಸ್ಟ್ ನೀವೇನು ಮಾಡಿ ಅಂತಂದರೆ ಕಲ್ತ್ಕೊಳ್ಳಿ. ಅವಾಗ ನಿಮಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ, ಫೈನ್. ಇವಾಗ 5 ಇಂದ ಲಾಸ್ಟ್ ಎಂಡ್ ಆಗ್ತಿರೋದ್ರೆ ನಾನು ಏನು ಮಾಡ್ತೀನಿ, 5 ತೊಗೋತೀನಿ. 5 7s 35 ಅಂದರೆ 3 ಉಳಿತು, 5 6 ಆಗುತ್ತೆ, ನೆಕ್ಸ್ಟ್ 5 5s ಅಂತ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ 5 1s 5 5s, ನೆಕ್ಸ್ಟ್ ಏನಾಗುತ್ತೆ 5 3s, ಹೌದಲ್ವಾ. ನೆಕ್ಸ್ಟ್ 3 5s 3 1s, ನೆಕ್ಸ್ಟ್ ಏನು ಮಾಡ್ಬೋದು 3 ಇಂದನೇ ಹೋಗುತ್ತೆ, ಯಾಕಂದ್ರೆ 5 + 1 = 6. ಆಬ್ವಿಯಸ್ ಆಗಿ ಏನಾಗುತ್ತೆ 3 ಇಂದ ಡಿವಿಸಿಬಲ್ ಆಗುತ್ತೆ. 3 1s 3 7s, ಹೌದಲ್ವಾ. ಹಾಗಾದರೆ ನಾವು ಬರಿಲ್ಲ ಯಾವುದದು 1 ಸೆಕೆಂಡ್ 3825 = 3 × 3 × 5 × 5 × 17 ಅಂತ ಬರಿಬೋದು, ಹೌದಲ್ವಾ. ಅಥವಾ ಈ ಥರನಾದರೂ ಬರೀರಿ, ಇಲ್ಲಾಂದರೆ 3 to the power of 2 × 5 to the power of 2 × 17 ಅಂತನಾದರೂ ಬರಿಬೋದು. ನಿಮ್ಗೆ ಹೆಂಗೆ ಅನುಕೂಲನೋ ಆ ಥರ ಬರಬೇಕು, ಏನೂ ಪ್ರಾಬ್ಲಮ್ ಇಲ್ಲ. ಅರ್ಥ ಆಯ್ತಲ್ವ ಮಕ್ಕಳೇ. ನೋಡಿ, ಇನ್ನು 3 ಪ್ರಾಬ್ಲಮ್ ಬಿಟ್ಟಿದ್ದೀನಿ. ಜಸ್ಟ್ ಅವನ್ನ ನೀವೇನು ಮಾಡಿ ಅಂದರೆ ಒಂದು ಸತಿ ಸಾಲ್ವ್ ಮಾಡಿ ನಿಮ್ಗೆ ಆನ್ಸರ್ ಏನು ಬರುತ್ತೆ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ ಮಕ್ಕಳೇ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣವಾ. ಫೈನ್. Find the LCM and HCF of the following pair of integers and verify that LCM into HCF is equal to product of the two numbers ಅಂತ ಹೇಳಿದ್ರು. ಜಸ್ಟ್ ಬ್ಯಾಕ್ ಸ್ಲೈಡಲ್ಲಿ ನಾವು ಮಾಡಿದ್ವಲ್ಲ ಅದನ್ನೇ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಯಾವ ನಂಬರ್ ಆದರೂ ಒಂದು ಚೂಸ್ ಮಾಡೋಣ. ಓಕೆ, 26 and 91 ಅಂತ ಹೇಳಿದ್ದಾರೆ. ಫಸ್ಟ್ ಏನು ಮಾಡೋಣ, 26ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಬರ್ಕೊಂಬಿಡೋಣ. ಏನದು 2 × 13 ಅಂತ ಹೇಳ್ಬೋದು, ಹೌದಲ್ವಾ. ಅದೇ ರೀತಿ 91 ಏನು ಬರುತ್ತೆ ಹೇಳಿ, 7 × 13 17 3s 91 ಅಂತ ಹೇಳ್ತೀವಿ, ಹೌದಲ್ವಾ. ಹಾಗಾದರೆ 2 ನಂಬರ್ ಸಿಕ್ತು ನಮಗೆ. ಸೊ ಇದ್ರದ್ದು ಎಲ್ ಸಿ ಎಮ್ ಏನು ಬರುತ್ತೆ ನೋಡಿ, ಎಲ್ ಸಿ ಎಮ್ ಇಸ್ ಈಕ್ವಲ್ಸ್ ಟು 2 × 7 × 13 ಎರಡು ಕಡೆ ಇದೆ. ಸೊ ಒಂದು ಸತಿ ಮಾತ್ರ ಬರ್ಕೊಳ್ಳೋಣ, ಹೌದಲ್ವಾ. ಸೊ ಏನಾಗುತ್ತೆ ಮಕ್ಕಳೇ, ಇವಾಗ 182 ಆಗುತ್ತೆ, ಹೌದಲ್ವಾ. ಏನಾಯಿತು 13 2s 13 7s 91 91 2s ಏನಾಯಿತು 182 ಆಯಿತು. ಅದೇ ರೀತಿ ಹೆಚ್ ಸಿ ಎಫ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ನೋಡಿ, ಎರಡರಲ್ಲೂ ಕಾಮನ್ ಆಗಿರೋದು ಬರೀ 13. ಸೊ 13 ಇಸ್ ದ ಹೆಚ್ ಸಿ ಎಫ್. ಇವಾಗ ಏನು ಹೇಳಿದ್ದಾರೆ, ವೆರಿಫೈ ಮಾಡಿ ವೆದರ್ ಎಲ್ ಸಿ ಎಮ್ ಆ್ಯಂಡ್ ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಹೌದೋ ಅಲ್ವೋ ಅಂತ. ಸೊ 26 × 91 ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಇಂಟು ಎಲ್ ಸಿ ಎಮ್, ಅದಲ್ವಾ. ಹಾಗಾದರೆ ಎಚ್ ಸಿ ಎಫ್ ಎಷ್ಟು ಬಂದಿದೆ 13 × 182, ಹೌದಾ. ಸೇಮ್ 26 × 91 ಎರಡೂ ಬೇಕಾದ್ರೆ ಪ್ರಾಡಕ್ಟ್ ಮಾಡಿ ಆಬ್ವಿಯಸ್ಸಾಗಿ ಸೇಮ್ ಬಂದೇ ಬರುತ್ತೆ. ಬಂದಿಲ್ಲ ಅಂತಂದರೆ ಹೇಳಿ ಮಕ್ಕಳೇ, ನೆಕ್ಸ್ಟ್ರಲ್ಲಿ ನೋಡೋಣ. ಪಕ್ಕಾ ಬರುತ್ತೆ, ಎಷ್ಟು ಬರುತ್ತೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ, ಅರ್ಥ ಆಯ್ತಲ್ವಾ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಫೈನ್. ಏನದು, ಫೈಂಡ್ ದ ಎಲ್ ಸಿ ಎಮ್ ಆ್ಯಂಡ್ ಹೆಚ್ ಸಿ ಎಫ್ ಆಫ್ ದಿ ಫಾಲೋಯಿಂಗ್ ಇಂಟೀಜರ್ ಬೈ ಅಪ್ಲೈಯಿಂಗ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಂತ ಹೇಳಿದ್ದಾರೆ. ಸೇಮ್ ಅಲ್ಲೇನು ಕೇಳಿದ್ರಲ್ಲ ಅದೇ, ಬಟ್ ಇಲ್ಲೇನು ಮಾಡಬೇಕು, ಎಲ್ ಸಿ ಎಮ್ ಆ್ಯಂಡ್ ಹೆಚ್ ಸಿ ಎಫ್ನ ಕಂಡುಹಿಡಿಬೇಕು. ಕಂಡುಹಿಡಿಯೋಣವಾಗಿದ್ರೆ ಓಕೆ, 12ದು ಎಲ್ ಸಿ ಎಮ್ ಮತ್ತು ಹೆಚ್ ಸಿ ಎಫ್. 1 ಸೆಕೆಂಡ್, 12 15 and 21 ಅಂತ ಇದೆಯಲ್ಲ, 12 ಏನು ಮಾಡೋಣ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಬರೆದ್ಬಿಡೋಣ. ಏನದು 2 2s 4 4 3s 12. ಅದೇ ರೀತಿ ಏನಾಗುತ್ತೆ 15ದು ಏನಾಗುತ್ತೆ 3 5s 15, ಹೌದಲ್ವಾ. ನೆಕ್ಸ್ಟ್ 21 7 3s 21. ಸಿ ಎಷ್ಟು ಈಸಿ ಅಲ್ವಾ ಮಕ್ಕಳೇ. ಸೊ ಇವಾಗ ಏನು ಮಾಡೋಣ, ಅದ್ರದ್ದು ಎಲ್ ಸಿ ಎಮ್ ಮತ್ತು ಹೆಚ್ ಸಿ ಎಫ್ ಬರೆಯೋಣ. ಎಲ್ ಸಿ ಎಮ್ ಆ್ಯಂಡ್ ಹೆಚ್ ಸಿ ಎಫ್. ಓಕೆ, ಎಲ್ ಸಿ ಎಮ್ ಅಂದರೆ ಏನು ಬರುತ್ತೆ, 2 ಯಾವುದ್ರಲ್ಲೂ ಕಾಮನ್ ಆಗಿದೆನಾ. ಸೊ ಯಾವುದ್ರಲ್ಲೂ ಇಲ್ಲ, 2 ತೊಗೋತೀನಿ ನಾನು. ಮತ್ತೊಂದು 2 ಇದೆ, ಸೊ ಇನ್ನೊಂದು 2 ತೊಗೋತೀನಿ. ನೆಕ್ಸ್ಟು 3 ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಸೊ 3 ಒಂದೇ ಸತಿ ಬರ್ಕೊಳ್ಳೋದು, 3ರಲ್ಲೂ ಕಾಮನ್ ತೊಗೊಂಡು. ಓಕೆನಾ. ನೆಕ್ಸ್ಟ್ ಏನಾಗಿದೆ 5, ನೆಕ್ಸ್ಟ್ ಏನಾಗಿದೆ 7. ಓಕೆನಾ. ಹಾಗಾದರೆ 2 2s 4, ಓಕೆನಾ. 4 5s 20 20 × 7 is equals to 140 140 × 30 is equal to 520 ಅಂತ ಬರುತ್ತೆ. ಸಾರಿ 510 ಅಂತ ಬರುತ್ತೆ, ಹೌದಲ್ವಾ. 1 ಸೆಕೆಂಡ್, 10
10 2 20, 20 2 27 ಎಷ್ಟಾಗುತ್ತೆ 140 ಆಗುತ್ತೆ. 140 ಇಂಟು 3 ಅಂತಂದರೆ 3 5 ಹಾಂ ಕರೆಕ್ಟ್ ಆಗಿದೆ ಮಕ್ಕಳು. ಓಕೆನಾ, ನೋಡ್ಕೊಳ್ಳಿ. ಹಾಗಾದರೆ ಹೆಚ್ ಸಿ ಎಫ್ ಅಂದರೆ ಏನು ಬರುತ್ತೆ, ಮೂರರಲ್ಲೂ ಬರುವಂಥ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವುದು, ಕಾಮನ್ ಆಗಿರಬೇಕು. ಯಾವ್ದು ಕಾಮನ್ ಆಗಿ ಬಂದಿದೆ, 3 ಬಂದಿದೆ. ಸೊ ಎಲ್ ಸಿ ಎಮ್ ಈಸ್ ಈಕ್ವಲ್ಸ್ ಟು 510 ಆ್ಯಂಡ್ ಹೆಚ್ ಸಿ ಎಫ್ ಈಸ್ ಈಕ್ವಲ್ ಟು 3 ಅಂತ ಹೇಳ್ಬೋದು. ಹೌದಲ್ವ ಮಕ್ಕಳೇ, ಅರ್ಥ ಆಯ್ತಲ್ವ ನಿಮಗೆ? ವೆರಿ ವೆರಿ ಈಸಿ. ಇದೆಲ್ಲ ನಿಮ್ಗೆ ಏನು ಮಾಡ್ತಾರೆ, 1 ಮಾರ್ಕ್ಸಲ್ಲಿ ವಾಟ್ ಈಸ್ ದ ಎಲ್ ಸಿ ಎಮ್ ಆ್ಯಂಡ್ ಹೆಚ್ ಸಿ ಎಫ್ ಆಫ್ ದಿಸ್ ನಂಬರ್, ಈ ಥರದ್ದೇನೋ ಒಂದಿಷ್ಟು ಕ್ವಶನ್ಸ್ ಕೇಳ್ತಾರೆ. ಮೋಸ್ಟ್ ಎಲ್ಲ MCQ ಅಲ್ಲಿ ಬರುತ್ತೆ ಇದು. ಓಕೆ, ರಿಯಲ್ ನಂಬರ್ಸಿಂದ ಎಷ್ಟು ಮಾರ್ಕ್ಸಿಂದ ಕ್ವಶನ್ಸ್ ಬರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಲಾಸ್ಟಿಗೆ. ಓಕೆ, ಗಿವನ್ ದಟ್ ಹೆಚ್ ಸಿ ಎಫ್ 306 657 is equals to 9, find LCM of 306 and 657 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ನಿಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತೇನದು, ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಇಸ್ ಈಕ್ವಲ್ಸ್ ಟು ಏನಂತ ಹೇಳ್ತೀವಿ ನಾವು, ಎ ಇಂಟು ಬಿ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಎ, ದಿಸ್ ಈಸ್ ಬಿ ಆ್ಯಂಡ್ ದಿಸ್ ಈಸ್ ದಿ ಯಾವುದದು ಹೆಚ್ ಸಿ ಎಫ್ ಅಂತ ಹೇಳ್ಬೋದು. ನಾವು ಇವಾಗ ಎಲ್ ಸಿ ಎಮ್ ಕಂಡುಹಿಡಿಬೇಕು. ಸೊ ಎಲ್ ಸಿ ಎಮ್ ಇಸ್ ಈಕ್ವಲ್ಸ್ ಟು ಎ ಇಂಟು ಬಿ ಅಂದರೆ 306 ಇಂಟು 657 ಡಿವೈಡೆಡ್ ಬೈ ಏನು ಮಾಡ್ಬೋದು, 9 ಅಂತ ಮಾಡ್ಬೋದು. ಹೌದಲ್ವಾ? ಸೊ ನೀವು ಇಷ್ಟು ಮಾಡಿದಾಗ ನಿಮಗೆ ಲಾಸ್ಟಿಗೆ ಬರುವಂಥ ಆನ್ಸರ್ ಏನಾಗಿರುತ್ತೆ ಅಂತಂದರೆ ಎಲ್ ಸಿ ಎಮ್ದು ಲಾಸ್ಟ್ ಆನ್ಸರ್ ಆಗಿರುತ್ತೆ. ಹೌದಾ ಮಕ್ಕಳೇ? ಬೇಕಾದ್ರೆ ಲಾಸ್ಟಿಗೆ ಒಂದ್ಸತಿ ನೀವು ಕ್ರಾಸ್ ಚೆಕ್ ಮಾಡಿಕೊಂಡು ನೋಡಿ. ದಟ್ ವಿಲ್ ಬಿ ದ ಎಲ್ ಸಿ ಎಮ್, ದ ಫೈನಲ್ ಆನ್ಸರ್. ಇದೇನು ಪ್ರಾಡಕ್ಟ್ ಅಥವಾ ಡಿವಿಷನ್ ಮತ್ತು ಪ್ರಾಡಕ್ಟ್ ಮಾಡಿದಾಗ ಏನು ಬರುತ್ತಲ್ಲ ಆನ್ಸರ್. ಓಕೆನಾ, ನೆಕ್ಸ್ಟ್ ಕ್ವಶನ್ ಹೋಗೋಣ ಬಾ ಮಕ್ಕಳೇ. ಫೈನ್. ಚೆಕ್ ವೆದರ್ 6 to the power of n ಕ್ಯಾನ್ ಎಂಡ್ ವಿತ್ ಅ ಡಿಜಿಟ್ 0 ಫಾರ್ ಎನಿ ನ್ಯಾಚುರಲ್ ನಂಬರ್ಸ್ n ಅಂತ ಹೇಳಿದ್ದಾರೆ. ಇದೇ ಸೇಮ್ ಕ್ವಶನ್ ನಿಮ್ಗೆ ಆಲ್ರೆಡಿ ಟೆಕ್ಸ್ಟ್ ಬುಕ್ಕಲ್ಲಿದೆ. ಫಾರ್ ದ 4 to the power of n ಅಂತ ಹೇಳ್ತಾರೆ. ಓಕೆನಾ ಮಕ್ಕಳೇ? ಹಾಗಾದರೆ 6 to the power of n ಇರೋದು ಯಾವುದಾದ್ರೂ ಒಂದು ನಂಬರ್ 0 ಇಂದ ಎಂಡ್ ಆಗೋ ಚಾನ್ಸಸ್ ಇದೆನಾ ಅಂತ ಕೇಳ್ತಿದ್ರೆ. ಫೈನ್, ಹಾಗಾದರೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ 6 to the power of n ಅಂದ್ರಲ್ವಾ, ನಾವು 6ನ ಹೆಂಗೆ ಬರಿಬೋದು ಹೇಳಿ ಮಕ್ಕಳೇ, 2 into 3 ಅಂತ ಬರಿತೀವಿ. ಹೌದಲ್ವಾ? ಸೊ ಇವಾಗ ಇದು ನಂಬರ್ ಯಾವುದೇ ನಂಬರಿಂದ ಡಿವಿಸಲ್ ಮಾಡೋಣ. ಎಕ್ಸಾಂಪಲ್ 6 to the power of 0 is nothing but 1. 6 to the power of 1 is equals to 6. 6 to the power of 2 is equal to 36. 6 to the power of 3 is equal to ಏನಾಗುತ್ತೆ, 6 6 36, 36 6 206. ಹೌದಾ? ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ದೇರ್ ವಿಲ್ ಬಿ ನೋ ಎನಿ ಅದರ್ ನಂಬರ್ಸ್ ವಿಚ್ ವಿಲ್ ಬಿ ಎಂಡಿಂಗ್ ಫ್ರಮ್ ದ 0 ಅಂತ ಹೇಳ್ಬೋದು. ಬಿಕಾಸ್ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ದಿಸ್ ನಂಬರ್ ವಿಲ್ ಬಿ 2 into 3. 2 plus 3 is equals to 5. It will not be able to find the zeros at the natural numbers if n is also natural number ಅಂತ ಬರಿಬೋದು. Therefore ಏನಂತ ಹೇಳ್ತೀನಿ ನಾನು, 6 to the power of n does not end with 0. With 0. ಅರ್ಥ ಆಯ್ತಲ್ವ ಮಕ್ಕಳೇ? ಇದು ಸ್ಟೇಟ್ಮೆಂಟ್. ಯಾಕೆ ಅಂತಂದರೆ ನಿಮ್ಗೆ ಏನೇ ನಂಬರ್ಸ್ ಹಾಕಿದ್ರು, ನ್ಯಾಚುರಲ್ ನಂಬರ್ಸ್ ಹಾಕಿದ್ರು, ಇವನ್ 0 to the power of 6 to the power of 1 0 ಕೂಡ ಹಾಕಬಾರ್ದು. ಯಾಕಂದರೆ 0 is not a natural number. ಜಸ್ಟ್ ನಾನು ನಿಮಗೆ ಏನು ಮಾಡಿದೆ ಅಂತ ಕಂಪ್ಯಾರಿಸನ್ ಮಾಡೋಕ್ಕೋಸ್ಕರ ತೋರಿಸಿದ್ದು. ಓಕೆನಾ? ಅರ್ಥ ಆಯ್ತಲ್ವ ಮಕ್ಕಳೇ ನಿಮಗೆ? ನೋಡಿ ನೆಕ್ಸ್ಟ್ ಕ್ವಶನ್ ನೋಡಿ. ಹಾಗಿದ್ರೆ ಎಕ್ಸ್ಪ್ಲೇನ್ ವೈ 7 into 11 into 13 plus 13 and 7 into 6 into 5 into 4 into 3 into 2 into 1 plus 5 ಆರ್ ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳಿದ್ದಾರೆ. ಯಾವ ಕಾಂಪೋಸಿಟ್ ನಂಬರ್ಸ್ ಅವೆರಡೂ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಇವಾಗ. ಎರಡರಲ್ಲೂ 13 ಕಾಮನ್ ಆಗಿದೆ. ಸೊ 7 into 11 into 13 plus 13 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಟೇಕ್ 13 into ಕಾಮನ್. 13 ಅಂತ ತೊಗೊಂಡಾಗ 7 into 11 into 1 ಪ್ಲಸ್ ಏನಾಗುತ್ತೆ 1 ಅಂತ ಆಗುತ್ತೆ. ಹೌದಲ್ವಾ? ಅದೇ ರೀತಿ ಏನು ಇದು ಮಾಡೋಣ 13. ಓಕೆ 7 into 11 is equals to 77. 77 into 1 is equal to 77. 77 plus 1 is equal to 78 into 13 ಅಂತ ಹೇಳ್ಬೋದು. ಹೌದಲ್ವಾ? ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ನಂಬರ್ ಯಾವುದಿದೆಪ್ಪ, 7 into 6 into 5 into 4 into 3 into 2 into 1 plus 5 ಅಂತ ಹೇಳಿದ್ದಾರೆ. ಎರಡರಲ್ಲೂ ಏನಾಗಿದೆ, 1 ಸೆಕೆಂಡ್. ಹಾಂ, ಎರಡರಲ್ಲೂ ಏನಾಗಿದೆ 5 ಕಾಮನ್ ಆಗಿರೋದ್ರಿಂದ ಸೊ ವಿಲ್ ಟೇಕ್ 5 ಆಸ್ ಅ ಕಾಮನ್ ನಂಬರ್. 5 ತೊಗೊಂಡ್ರೆ 7 into 6 into ಈ ಜಾಗದಲ್ಲಿ 1 ಅಂತ ಬರೆಯೋಣ ಬೇಕಾದ್ರೆ. 1 into 4 into 3 into
2 ಇಂಟು 1 ಪ್ಲಸ್ 1 ಅಂತ ಹೇಳ್ಬೋದು. ಹೌದಲ್ವಾ? 7 6 42, 42 ಇಂಟು 2 ಅಂತಂದರೆ ಎಷ್ಟಾಗುತ್ತೆ? 64 ಅಂತ ಆಗುತ್ತೆ. 64 ಇಂಟು 4 ಅಂತಂದರೆ ಎಷ್ಟಾಗುತ್ತೆ? 16 4 6 32 32 33 34 34 ಇಂಟು 3 ಅಂತ ಮಾಡಿ ಎಷ್ಟಾಗುತ್ತೆ ನೋಡೋಣ. 1 ಸೆಕೆಂಡ್. 7 2 14, 7 3 51, 51 ಇಂಟು 4 ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? 208 ಹತ್ತಿರ ಏನೋ ಬರುತ್ತೆ. ಸೊ 5 ಇಂಟು ದಿಸ್ ನಂಬರ್ ಮಲ್ಟಿಪ್ಲೈ ಮಾಡಿ ಪ್ಲಸ್ 1 ಮಾಡಿದ್ರೆ ನಿಮ್ಗೊಂದು ನಂಬರ್ ಬರುತ್ತೆ. ಸೊ ಸಮ್ ಎನಿ ಅದರ್ ನಂಬರ್ಸ್. ಓಕೆನಾ? ಕಾಂಪೋಸಿಟ್ ನಂಬರ್ಸ್ ಆಗಬೇಕಾಗಿತ್ತು ಅಂದರೆ ಯು ಶುಡ್ ಹ್ಯಾವ್ ಅ ಕಂಡೀಷನ್. ಇದು ಒಂದ್ಸತಿ ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡಿ ಮಕ್ಕಳು. ಓಕೆನಾ? ಎಕ್ಸ್ ಅಂತ ಇಟ್ಟಿರ್ತೀನಿ. ಎರಡಕ್ಕೂ ಏನಾಗಿದೆ? ದೇರ್ ಈಸ್ ಸಮ್ ಅದರ್ ಫ್ಯಾಕ್ಟರೈಸೇಷನ್ ನಂಬರ್. ಎಕ್ಸಾಂಪಲ್ ಇಲ್ಲಿ 5 ಇದೆ, ಇಟ್ಸ್ ಆಲ್ಸೋ ಪ್ರೈಮ್ ನಂಬರ್. ಇಲ್ಲಿ ಏನಾಗಿದೆ? 13 ಇದೆ. ಹೌದಾ? ಕಾಂಪೋಸಿಟ್ ನಂಬರ್ಸ್ ಅಂದರೆ ಏನಾಗಿರಬೇಕು? ಇಟ್ ಶುಡ್ ಬಿ ಡಿವಿಸಿಬಲ್ ಬೈ ಎನಿ ಅದರ್ ನಂಬರ್ಸ್ ಐದರ್ ದೆನ್ ಇಟ್ ಸೆಲ್ಫ್ ಅಂತ ಹೇಳಿದ್ವಿ. ಇಲ್ಲಿ 5 ಇಂದ ಡಿವಿಸಿಬಲ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲಿ 13 ಇಂದ ಡಿವಿಸಿಬಲ್ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಇಟ್ ಈಸ್ ಮಲ್ಟಿಪ್ಲೈಯಿಂಗ್ ವಿತ್ ದಟ್ ನಂಬರ್. ಆಬ್ವಿಯಸ್ಲಿ ಡಿವಿಸಿಬಲ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಬೋತ್ ದ ನಂಬರ್ಸ್ ಆರ್ ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳ್ಬೋದು ನೀವು. ಅರ್ಥ ಆಯ್ತಲ್ವ ಮಕ್ಕಳೇ? ಸೊ ವೆರಿ ಈಸಿ ನೋಡಿ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಹೋಗೋಣ. ದೇರ್ ಈಸ್ ಅ ಸರ್ಕಲ್ ಪಾತ್ ಅರೌಂಡ್ ಅ ಸ್ಪೋರ್ಟ್ಸ್ ಫೀಲ್ಡ್. ಓಕೆನಾ? ಏನಾಗಿದೆ? ಒಂದು ಸರ್ಕಲ್ ಇದೆ. ಸೋನಿಯಾ ಟೇಕ್ಸ್ 18 minutes ಟು ಡ್ರೈವ್ 1 round ಆಫ್ ದಿ ಫೀಲ್ಡ್. ಓಕೆನಾ? ಅದೇ ರೀತಿ ವೈಲ್ ರವಿ ಟೇಕ್ಸ್ 12 minutes ಫಾರ್ ದ ಸೇಮ್. ಏನು ಮಾಡಿದೆ? ಸೋನಿಯಾ ಏನು ಮಾಡಿದೆ? 15 ನಿಮಿಷ ತೊಗೊಂಡ್ರೆ ರವಿ 12 minutes ತೊಗೊಂಡಂತೆ. ಸಪೋಸ್ ದೇ ಬೋತ್ ಸ್ಟಾರ್ಟ್ ಎಟ್ ದ ಸೇಮ್ ಪಾಯಿಂಟ್ ಆ್ಯಂಡ್ ಎಟ್ ದ ಸೇಮ್ ಟೈಮಲ್ಲಿ ಸೇಮ್ ಪಾಯಿಂಟಿಂದ ಸ್ಟಾರ್ಟ್ ಮಾಡಿದ್ರು ಅಂದರೆ ಆ್ಯಂಡ್ ಗೋ ಇನ್ ದ ಸೇಮ್ ಡೈರೆಕ್ಷನಲ್ಲೇ ಹೋಗ್ತಾರೆ. ಆಫ್ಟರ್ ಹೌ ಮೆನಿ ಮಿನಿಟ್ಸ್ ವಿಲ್ ದೇ ಮೀಟ್ ಅಗೇನ್ ಇನ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಅಗೇನ್ ಮತ್ತೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಎಷ್ಟು ನಿಮಿಷ ಆದಮೇಲೆ ಮುಟ್ತಾರೆ ಅಂತ ಕೇಳಿದ್ದಾರೆ. ಹಾಗಾದರೆ ಏನು ಮಾಡ್ಬೋದು ಹೇಳಿ ಮಕ್ಕಳೇ? ನೋಡೋಣ. ಇಲ್ಲಿ ವೆರಿ ಕಾಮನ್ ಥಿಂಗ್ ಏನಿಲ್ಲ ಅಂತಂದರೆ ಎರಡ್ರದ್ದು ನಂಬರ್ದು ಏನು ಮಾಡಬೇಕು ಅಂದರೆ LCMನ ಕಂಡುಹಿಡಿಬೇಕು ಅಷ್ಟೇ. ಅಕಸ್ಮಾತ್ ಎಷ್ಟು ಸತಿ ಮೀಟ್ ಆಗ್ತಾರೆ ಅಂತ ಏನಾದರೂ ಕೇಳಿದ್ರು ಅಂದರೆ ಯು ಕ್ಯಾನ್ ಗೋ ಫಾರ್ HCF. ಬಟ್ ಇಲ್ಲಿ ಏನಾಗಿದ್ರೆ ಎಷ್ಟು ನಿಮಿಷ ಆದಮೇಲೆ ಮೀಟ್ ಆಗ್ತಾರೆ ಅಂತ ಕೇಳಿದ್ದಾನೆ. ಸೊ ಸ್ಟಾರ್ಟಿಂಗ್ ಪಾಯಿಂಟಲ್ಲೇ 12 ಮತ್ತು 18 ಏನು ಮಾಡಬೇಕು ಅಂತಂದರೆ ನಾವು ಫಸ್ಟು ಪ್ರೈಮ್ ಫ್ಯಾಕ್ಟರೈಸೇಷನ್ ಬರ್ಕೋಬೇಕು. ಏನಾಗುತ್ತೆ ಇದು? 2 ಇಂಟು 2 ಇಂಟು 3. ಹೌದಲ್ವಾ? ಇದೇನಾಗುತ್ತೆ ಹೇಳಿ? 2 3s 6, 6 3s 18 ಅಂತ ಹೇಳ್ಬೋದು. ಹೌದಾ? ಹಾಗಾದರೆ LCM ಇಸ್ ಈಕ್ವಲ್ಸ್ ಟು ಇದರಲ್ಲಿ ಕೂಡ ಒಂದು ಕಾಮನ್ ಇದೆ, ಇದರಲ್ಲಿ ಕೂಡ ಒಂದು ಕಾಮನ್ ಇದೆ. ಸೊ 2 ಇಂಟು 2 ಇಂಟು 3 ಇಂಟು 3. 2 2s 4, 4 3s 12, 12 3s 36 ಅಂತ ಹೇಳ್ಬೋದು. ಆಫ್ಟರ್ 36 minutes ಏನಾಗುತ್ತೆ ಅಂತಂದರೆ ದೇ ಅಗೇನ್ ಮೀಟ್ ಎಟ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವ ಮಕ್ಕಳೇ? ನೋಡಿ, ಸಿ ವೆರಿ ವೆರಿ ಈಸಿ. ಓಕೆನಾ? ಹಾಗಾದರೆ ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗೋಣ. ಫೈನ್. ಇಷ್ಟೊತ್ತಿನವರೆಗೂ ನಾವೇನು ಮಾಡಿದ್ವಿ? ಅದರಲ್ಲಿ ಬರುವಂಥ ಕಾಮನ್ ಟಾಪಿಕ್ಸ್ ಯಾವುದರಲ್ಲಿ ರಿಯಲ್ ನಂಬರ್ಸಲ್ಲಿ ಬರುವಂಥ ಒಂದಿಷ್ಟು ಕಾಮನ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಯಾವುದದು? ಪ್ರೈಮ್ ಫ್ಯಾಕ್ಟರೈಸೇಷನ್ಸ್ ಬಗ್ಗೆ, LCM ಬಗ್ಗೆ, HCF ಬಗ್ಗೆ. ಬಟ್ ಪರ್ಟಿಕ್ಯುಲರ್ಲಿ ವಾಟ್ ಈಸ್ ಮೀನ್ ಬೈ ಇರ್ಯಾಷನಲ್ ನಂಬರ್ಸ್? ಹಾಗಾದರೆ ಇರ್ಯಾಷನಲ್ ನಂಬರ್ಸ್ ಅಂದರೆ ಯಾವುದನ್ನೆಲ್ಲ ಇರ್ಯಾಷನಲ್ ಅಂತ ಕರಿತೀವಿ ನಾವು ಅಂತ ವಿ ವಾಂಟ್ ಸಮ್ ಡೆಫಿನೇಷನ್ ಅಲ್ಲ. ಅದಕ್ಕೆ ಸೊ ಒಂದು ಥೇರಿ, ಆ ಥೇರಿದು ಸ್ಟೇಟ್ಮೆಂಟ್ ಏನು ಬರುತ್ತೆ ಅಂದರೆ ಲೆಟ್ P be a prime number if P divides A square then P divides A where A is a positive number ಅಂತ ಹೇಳಿದ್ದಾರೆ. ಏನು ಅಂದರೆ ಎಕ್ಸಾಂಪಲ್, ಇವಾಗ P ಅನ್ನೋದು ಒಂದು ಪ್ರೈಮ್ ನಂಬರ್ ಅಂತ ಕನ್ಸಿಡರ್ ಮಾಡೋಣ. ಪ್ರೈಮ್ ನಂಬರ್ಸ್ ಗೊತ್ತು, 2 3 ಸಮಥಿಂಗ್. ಆ ಪ್ರೈಮ್ ನಂಬರ್ ಅಂತ ಕನ್ಸಿಡರ್ ಮಾಡಿದ್ರೆ ಅಕಸ್ಮಾತ್ ಇವಾಗ 2 ಬೇಡ, P ಅನ್ನೋದು ಒಂದು ಪ್ರೈಮ್ ನಂಬರ್. ಈ ನಂಬರು ಅಕಸ್ಮಾತ್ A ಸ್ಕ್ವೇರ್ ಅನ್ನೋ ನಂಬರ್ನ ಕನ್ಸಿಡರ್ ಅಂದರೆ ಡಿವೈಡ್ ಮಾಡ್ತು ಅಂತಂದರೆ ಆಬ್ವಿಯಸ್ ಆಗಿ ಅದೇನು ಮಾಡುತ್ತೆ? ಎನ್ನ ಕೂಡ ಡಿವೈಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ನ ಹೆಂಗೆ ತೊಗೋತೀನಪ್ಪ ಇವಾಗ? ಟೇಕ್ ಎನಿ ನಂಬರ್. ಎಕ್ಸಾಂಪಲ್ A ಈಸ್ ಈಕ್ವಲ್ಸ್ ಟು 5 ಅಂತ ತೊಗೋತೀನಿ, P ಈಸ್ ಈಕ್ವಲ್ಸ್ ಟು 2 ಅಂತ ತೊಗೋತೀನಿ ನಾನು. ಹೌದಲ್ವಾ? ಹಾಗಾದರೆ ಎ ಅಂದರೆ ಏನಾಯ್ತಪ್ಪ ಇಲ್ಲಿ? A ಸ್ಕ್ವೇರ್ ಅಂದರೆ ಎಷ್ಟಾಗಿದೆ? 25. P 2 ಅಂತ ಕನ್ಸಿಡರ್ ಮಾಡಿರ್ತೀನಿ. ಡಿವೈಡ್ ಮಾಡಿ ನೋಡೋಣ. ಇವಾಗ 2 ಮತ್ತು 25ನ ಡಿವೈಡ್ ಮಾಡಿದಾಗ ನಮಗೇನು ಬರುತ್ತಪ್ಪ? 1s 2s 12.5 ಅಂತ ಬರುತ್ತೆ. ಹೌದಲ್ವಾ? 2 ಈಸ್ ಏಬಲ್ ಟು ಡಿವೈಡ್ 25 ಅಂದರೆ ಆಬ್ವಿಯಸ್ ಆಗಿ ಏನಾಗಿರಬೇಕದು? 5ನ ಕೂಡ ಡಿವೈಡ್ ಮಾಡೋಕ್ಕೆ ಕೆಪಾಸಿಟಿ ಇರಬೇಕು. ಸೊ 5 ಡಿವೈಡೆಡ್ ಬೈ 2 ಅಂದರೆ ಏನಾಗುತ್ತೆ? 2.5 ಅಂತ ಬರುತ್ತೆ. ಇನ್ನು
ಪಾಸಿಟಿವ್ ಇಂಟೀಜರ್ ಅಂತ ಹೇಳಿದ್ರು. ಬಟ್ ಲಾಸ್ಟಿಗೆ ಬರ್ತಾ ಇರೋದು ನಮಗೇನಿದೆ, ರ್ಯಾಷನಲ್ ನಂಬರ್ ಫಾರ್ಮೆಟಲ್ಲಿ ಬರ್ತಾ ಇದೆ, ಹೌದಲ್ವಾ? ಈ ಕಂಡೀಷನ್ನ ಅಪ್ಲೈ ಆದರೆ ಅದೇನಾಗಲ್ಲ, ಇರ್ಯಾಷನಲ್ ನಂಬರ್ ಆಗೋಕ್ಕೆ ಚಾನ್ಸ್ ಇಲ್ಲ, ಅದರ್ವೈಸ್ ಇಟ್ ವಿಲ್ ಬಿ ಎ ಇರ್ಯಾಷನಲ್ ನಂಬರ್ ಅಂತ ಹೇಳ್ತಾರೆ. ಹಾಗಾದರೆ ಚೆಕ್ ಮಾಡೋಣ. ಓಕೆ, ಸಿ ಇಲ್ಲೊಂದು ಆಲ್ರೆಡಿ ನಾನು ಸ್ಟೇಟ್ಮೆಂಟ್ ಹಾಕಿ ಒಂದು ಸೊಲ್ಯೂಷನ್ ಕೂಡ ಹಾಕಿದ್ದೀನಿ. ಬಿಕಾಸ್ ಎಷ್ಟು ನೀಟಾಗಿ ಸ್ಟೆಪ್ ಬರೀಬೇಕು ಅಂದರೆ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸ್ಟಾರ್ 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 ಬೇಕಾದ್ರೆ ಹಾಕೊಂಬಿಡಿ. ಈ ಥರದ್ದೇ ಒಂದು ಪ್ರಶ್ನೆ ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ 3 ಮಾರ್ಕ್ಸಿಗೆ ಪಕ್ಕಾ ಬಂದೇ ಬರುತ್ತೆ. ಅರ್ಥ ಆಗ್ತಾ ಇದ್ದಾರೆ? ಸೊ ಅದಕ್ಕೆ ಇಷ್ಟು ನೀಟಾಗಿ ನಾನು ನಿಮಗೆ ಡಿಸ್ಪ್ಲೇ ಮಾಡಿರೋದು. ಓಕೆ, ನಾನು ಫಸ್ಟ್ ಏನು ಮಾಡ್ಬೋದು, ಪ್ರೂಫ್ ನಾನು ಏನು ಮಾಡ್ತೀನಿ, ಅಸ್ಯೂಮ್ ದ ಸೇಕ್ ಆಫ್ ದ ಕಂಟೆಸ್ಟೆಂಟ್ ದಟ್ ಜಸ್ಟ್ ಬೇಕಾದ್ರೆ ಸಿಂಪಲ್ ಫಾರ್ಮೆಟಲ್ಲಿ ಹೇಳ್ತೀನಿ. ಅಸ್ಯೂಮ್ √5 ಈಸ್ ಅ ರ್ಯಾಷನಲ್ ನಂಬರ್ ಅಂತ ಕನ್ಸಿಡರ್ ಮಾಡೋಣ. ಏನಂತ ಕನ್ಸಿಡರ್ ಮಾಡೋಣ, ರ್ಯಾಷನಲ್ ನಂಬರ್ ಅಂತ ಕನ್ಸಿಡರ್ ಮಾಡಿದರೆ. ಓಕೆ, ಇಫ್ ಇಟ್ಸ್ ಅ ರ್ಯಾಷನಲ್ ನಂಬರ್ ಅಂದರೆ ನೀವೇನು ಬರೀಬೇಕು, ಒಂದು P/Q ಫಾರ್ಮೆಟಲ್ಲಿ ಬರೀಬೇಕಾ? ಸೊ ನಾನು ಏನು ಮಾಡಿದೆ, √5 ಈಸ್ ಈಕ್ವಲ್ಸ್ ಟು A/B ಅಂತ ಬರೆದೆ, ಅಂದರೆ ರ್ಯಾಷನಲ್ ನಂಬರ್ ಫಾರ್ಮೆಟಲ್ಲಿ ಬರೆದೆ. ದೆನ್ ವೇರ್ A and B ಆರ್ ದಿ ಇಂಟೀಜರ್ಸ್, ಹೌದಲ್ವಾ? ಬೋತ್ ಶುಡ್ ಬಿ ಇಂಟೀಜರ್ಸ್ ವಿತ್ ನೋ ಕಾಮನ್ ಫ್ಯಾಕ್ಟರ್ಸ್. ಯಾವುದು ಕಾಮನ್ ಫ್ಯಾಕ್ಟರ್ಸ್ ಇರಬಾರ್ದು. ಹಾಗಾದರೆ ಮತ್ತೆ B 0ಗೆ ಏನಾಗಿರ್ಬಾರ್ದು, ಸಮ ಆಗಿರ್ಬೋದು. ಆಬ್ವಿಯಸ್ ಆಗಿ ಇದು 0 ಆಗೋಯ್ತು ಅಂದರೆ A/0 ಇಸ್ ಈಕ್ವಲ್ ಟು ಇನ್ಫಿನಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅವಾಗ ಅದಕ್ಕೇನು ಲೈಕ್ ವ್ಯಾಲ್ಯೂ ಹೇಳೋಕ್ಕಾಗಲ್ಲ. ಸೊ ಕಂಡೀಷನ್ ಏನು, B is not equals to 0 ಅಂದರೆ ಡಿನಾಮಿನೇಟರ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡ್ತೀವಿ. ಅವಾಗ ಏನಾಗುತ್ತೆ, 5 is equal to A² ಡಿವೈಡೆಡ್ ಬೈ B² ಅಂತ ಆಗುತ್ತೆ. ಅಂದರೆ ಸ್ಕ್ವೇರ್ ರೂಟ್ ಹೋಗುತ್ತೆ, 5 ಅಂತ ಬರುತ್ತೆ, ಸ್ಕ್ವೇರ್ ರೂಟ್ ಹೋಗಿ ಬರೀ 5 ಅಂತ ಬರುತ್ತೆ. ಸೊ ನಾನು ಏನು ಮಾಡಿದೆ, A ಇಂಟು ಬಿನ ಈ ಕಡೆ ಮಲ್ಟಿಪ್ಲೈ ಮಾಡಿದೆ, A² is equal to 5 ಇಂಟು B² ಅಂತ ಬಂತು, ಹೌದಾ? ನೆಕ್ಸ್ಟ್ ಏನಾಗುತ್ತೆ, A² ಈಸ್ ಡಿವಿಸಿಬಲ್ ಬೈ 5. ಹಿಂದ್ಗಡೆ ಒಂದು ಕಂಡೀಷನ್ ಓದಿದ್ರಲ್ವ ನೀವು, ಸಿ ಇಫ್ P ಡಿವೈಡ್ಸ್ A² ಅಂತ ಓದಿದ್ರಲ್ಲ, ಅದೇ ರೀತಿ ಇಫ್ A² ಈಸ್ ಡಿವಿಸಿಬಲ್ ಬೈ 5 ಅಂದರೆ 5ರಿಂದ ಅದು ಭಾಗ ಹೋಗುತ್ತೆ ಅನ್ನಂಗಿದ್ರೆ, ಸಿನ್ಸ್ 5 ಈಸ್ ಎ ಪ್ರೈಮ್ ನಂಬರ್, ಹೌದಲ್ವಾ? 5 ಈಸ್ ಎ ಪ್ರೈಮ್ ನಂಬರ್, ದಿಸ್ ಇಂಪ್ಲೈಸ್ ದಟ್ A ಈಸ್ ಡಿವಿಸಿಬಲ್ ಬೈ 5. ಹಾಗಾದರೆ ಏನಾಗಬೇಕು, A² ಅದು ಡಿವಿಸಿಬಲ್ ಮಾಡೋಕ್ಕೆ ಕೆಪಾಸಿಟಿ ಇದೆ ಅಂದರೆ ಆಬ್ವಿಯಸ್ ಆಗಿ 5 ಕೂಡ ಅದು ಏನು ಮಾಡಬೇಕು, ಡಿವಿಸಿಬಲ್ ಮಾಡಬೇಕು. ಹೆನ್ಸ್ ಲೆಟ್ A is equal to 5K ಅಂತ ಕನ್ಸಿಡರ್ ಮಾಡಿದ್ವಿ. K ಈಸ್ ನಥಿಂಗ್ ಬಟ್ ಒಂದು ಕಾನ್ಸ್ಟೆಂಟ್ ಅಥವಾ ಯಾವುದೋ ಒಂದು ಇಂಟೀಜರ್, ಏನೋ ಒಂದು ಕಾನ್ಸ್ಟೆಂಟ್ ತೊಗೊಂಡಿದ್ದೀವಿ. ಸಬ್ಸ್ಟಿಟ್ಯೂಟಿಂಗ್ A² is equal to 5B². A² ಇದ್ದ ಜಾಗದಲ್ಲಿ ಏನು ಮಾಡ್ತೀವಿ, 5K ಅಂತ ತೊಗೋತೀನಿ ನಾನು. 5K² ಅಂತ ತೊಗೊಂಡೆ, ಎರಡು ಕಡೆ ಮಲ್ಟಿಪ್ಲೈ ಮಾಡಿದೆ, 25K 5B ಅಂತ ಬಂತು, 5 ಕ್ಯಾನ್ಸಲ್ ಆಗುತ್ತೆ. ಸೊ B² is equals to ಏನಾಯಿತು, 5K² ಅಂತ ಉಳಿತು. ಅಂದರೆ 5 1 5 5 ಉಳಿತು. ಸೊ B² is equal to 5K² ಅಂತ ಉಳಿತು, ಹೌದಲ್ವಾ? ದೇರ್ ಫೋರ್ B² ಈಸ್ ಡಿವಿಸಿಬಲ್ ಬೈ 5, ಹೌದಾ? ಹಾಗಾದರೆ ಏನಾಗುತ್ತೆ, ಡಿವಿಸಿಬಲ್ ಬೈ 5 ಬರುತ್ತೆ, ವಿಚ್ ಇಂಪ್ಲೈಸ್ ದಟ್ B ಈಸ್ ಆಲ್ಸೋ ಡಿವಿಸಿಬಲ್ ಬೈ 5. ಹಾಗಾದರೆ ಏನಾಯಿತು, B ಕೂಡ 5 ಇಂದ ಡಿವಿಸಿಬಲ್ ಆಗೇ ಆಗುತ್ತೆ ಅನ್ನೋದು ಗೊತ್ತಾಯಿತು. ದೇರ್ ಫೋರ್ ಹೆನ್ಸ್ ಬೋತ್ A ಆ್ಯಂಡ್ B ಆರ್ ಡಿವಿಸಿಬಲ್ ಬೈ 5. ಫಸ್ಟಿಗೆ ನಮ್ಮ ಸ್ಟಾರ್ಟಿಂಗಲ್ಲಿ ಏನು ಗೊತ್ತಾಗಿತ್ತು, A ಈಸ್ ಡಿವಿಸಿಬಲ್ 5 ಅಂತ ಗೊತ್ತಾಯಿತು. ಲಾಸ್ಟಿಗೆ ಏನಾಯ್ತು ಗೊತ್ತಾಯಿತು, B ಈಸ್ ಡಿವಿಸಿಬಲ್ ಬೈ 5 ಅಂತ ಗೊತ್ತಾಯ್ತು, ಹೌದಲ್ವಾ? ಹಾಗಿದ್ಮೇಲೆ ನಾವೇನು ಅಸಂಪ್ಷನ್, ದ ಅಸಂಪ್ಷನ್ ದಟ್ A ಆ್ಯಂಡ್ B ಹ್ಯಾವ್ ಅ ನೋ ಕಾಮನ್ ಫ್ಯಾಕ್ಟರ್ಸ್, ಎರಡಕ್ಕೂ ಕಾಮನ್ ಫ್ಯಾಕ್ಟರ್ ಇಲ್ಲ ಅಂತಲೂ ನಾವು ಅಸಂಪ್ಷನ್ ಮಾಡಿದ್ವಿ. ಸೊ ದ ಅಸಂಪ್ಷನ್ ದಟ್ ಶೋಸ್ ಅವರ್ ಒರಿಜಿನಲ್ ಅಸಂಪ್ಷನ್ಸ್ ಈಸ್ ಫಾಲ್ಸ್. ಹಾಗಾದರೆ ನಾವೇನು ಅಂದ್ಕೊಂಡ್ವಿ, ಫಸ್ಟಿಗೆ ಒಂದು ಅಸಂಪ್ಷನ್ ಮಾಡ್ಕೊಂಡಿದ್ವಲ್ಲ, ಇದು ರ್ಯಾಷನಲ್ ನಂಬರ್ ಇರ್ಬೋದು ಅಂತ. ಅಸಂಪ್ಷನ್ ಸುಳ್ಳಾಯಿತು, ಯಾಕಂದರೆ ಎರಡೂನಾದ್ರೂ ಡಿವೈಡ್ ಮಾಡೋ ಕೆಪಾಸಿಟಿ ಇದೆ ಅಂದರೆ ನಮ್ಮ ಅಸಂಪ್ಷನ್ ಏನಾಗಿರ್ಬೇಕು, ಉಲ್ಟಾನೇ ಬರಬೇಕು. ನಾವು ಫೈನಲಿ ನಾವು ಅಂದ್ಕೊಂಡಿದ್ದು ಸುಳ್ಳು ಅಂತ ಅಂದ್ಕೊಂಡಿದ್ದು ಇಲ್ಲಿ ನಿಜ ಅಂತ ತೋರಿಸ್ತಾ ಇದೆ. ಹಾಗಾದರೆ ಅದೇನಾಗಿರಲ್ಲ, ನಿಜವಾಗ್ಲೂ ಚಾನ್ಸಸ್ಸೇ ಇಲ್ಲ ಅಂತ. ಅರ್ಥ ಆಯ್ತಲ್ವ ಮಕ್ಕಳೇ ನಿಮಗೆ? ಸೊ ಫೈನಲಿ ಏನು ಬರೀಬೇಕು, √3 ಈಸ್ ಇರ್ಯಾಷನಲ್ ಅಂತ ಕನ್ಸಿಡರ್ ಆಗುತ್ತೆ, ಹೌದಾ? ಯಾವುದೇ ನಂಬರ್ ಕೊಟ್ಟರು ಸೇಮ್ ಸ್ಟೆಪ್ಸ್, ಓನ್ಲಿ ನಂಬರ್ ಶುಡ್ ಬಿ ಚೇಂಜ್ಡ್ ಅಷ್ಟೇ. ಇಲ್ಲಿ √3ದಲ್ಲಿ √5ದಲ್ಲಿ √3 ಬರ್ಬೋದು, √2 ಬರ್ಬೋದು, ಅಥವಾ ಯಾವುದಾದ್ರೂ ಇನ್ನೊಂದು +5 ಈ ಥರನೂ ಬರ್ಬೋದು. ಅರ್ಥ ಆಯ್ತಲ್ವ? ಇದಿಷ್ಟು ನೀವು ಈ ಥರ ನಿಜವಾಗ್ಲೂ ಸ್ಟೆಪ್ ಬರೆದ್ರಿ ಅಂದರೆ ಆಬ್ವಿಯಸ್ ಆಗಿ 3 ಮಾರ್ಕ್ಸ್ ಬಂದೇ ಬರುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನಾನು ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅದು ಬೇಕಾದ್ರೆ ನೀಟಾಗಿ ನಾನೇ ಒಂದು ಸತಿ ಬರೆದ್ಬಿಟ್ಟು ತೋರಿಸ್ತೀನಿ, ನಿಮಗೆ ಫುಲ್ ಐಡಿಯಾ ಬರುತ್ತೆ. ಅರ್ಥ ಆಯ್ತಲ್ವ ಮಕ್ಕಳೇ? ಹಾಗಾದರೆ ಇಲ್ಲಿ ನಿಮ್ಮ ಚಾಪ್ಟರ್ ಎಂಡ್ ಆಗುತ್ತೆ. ಸೊ ಈ ರಿಯಲ್ ನಂಬರ್ ಚಾಪ್ಟರ್ಸಿಂದ ನಿಮಗೆ ಬರೋ ಟೋಟಲ್ 4 ಮಾರ್ಕ್ಸ್, 1 ಮಾರ್ಕ್ ಲಾಸ್ಟ್ ಇದೊಂದು ಕ್ವಶನ್ ಅಂತ ಪಕ್ಕ ಬಂದೇ ಬರುತ್ತೆ. ಟೋಟಲ್ 4 ಮಾರ್ಕ್ಸ್ ಬರುತ್ತೆ. ಅಕಸ್ಮಾತ್ 1 ಮಾರ್ಕ್ಸಲ್ಲಿ ಬರಲಿಲ್ಲ ಅಂದರೆ 3 ಮಾರ್ಕ್ಸಿನಂತರೂ ಬಂದೇ ಬರುತ್ತೆ ಡೆಫಿನೆಟ್. ಒಂಥರ ಪಾಕೆಟಲ್ಲಿ ಇಟ್ಕೊಂಬಿಡಿ ಈ ಕ್ವಶನ್. 100% ಫಾರ್ ಯುವರ್ ಬೋರ್ಡ್ ಪ್ರಿಪ್ರೇಟರಿ ಮಿಡ್ ಟರ್ಮ್ ಎವ್ರಿ ಎಕ್ಸಾಮ್, ಇವನ್ ಫಾರ್ ಯುವರ್ ಇನ್ FA1 ಎವ್ರಿಥಿಂಗ್.
ಅರ್ಥ ಆಯ್ತಲ್ವ ಮಕ್ಕಳೇ? ಹಾಗಾದರೆ ಇಲ್ಲಿ ಚಾಪ್ಟರ್ ಕ್ಲೋಸ್ ಮಾಡೋಣ. ಓಕೆ ಮಕ್ಕಳೇ, ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಕ್ಕಳೇ. ಪಕ್ಕಾ ಕ್ವಶನ್ ಅಥವಾ ನಿಮ್ಮ ಕ್ಲಾರಿಟಿ ಏನಿದೆ ಅದಕ್ಕೆ ನಾನು ಡೆಫಿನೆಟಾಗಿ ಮತ್ತೆ ರಿಟರ್ನ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಉತ್ತರ ಕೊಟ್ಟೆ ಕೊಡ್ತೀನಿ. ಓಕೆನಾ ಮಕ್ಕಳೇ? ಹಾಗಾದರೆ ಮತ್ತೆ ಸಿಗೋಣ. ಬಾಯ್ ಮಕ್ಕಳೇ, ಥ್ಯಾಂಕ್ ಯು.